ಹೌದಯ್ಯ, ವೆರಿ ಗುಡ್ ಮಾರ್ನಿಂಗ್ ನನ್ನ ಪ್ರೀತಿ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ, ನನ್ನ ಲವ್ಲಿ ವಾಸ್ಕ ಸಬ್ಸ್ಕ್ರೈಬರ್ಸ್ಗೆ ಬೆಳಗಿನ ಶುಭೋದಯಗಳು. ಬೆಳಗ್ಗೆ ಟೈಮ್ ಬಂದು 9 ಗಂಟೆ, ಎಲ್ಲ ಕೆಲಸ ಮುಗೀತು. ಕೆಲಸ ಅಂದರೆ ಆ್ಯಸ್ ಯೂಶ್ವಲ್ ಇವತ್ತು ಕಬೋರ್ಡ್ದು ಸೀರೆಗಳು ಎಲ್ಲ ನೀರ್ಗಜ್ಜಿ ರೇಷ್ಮೆ ಸೀರೆಗಳೆಲ್ಲ ಬಿಸಿಲಿಗೆ ಹಾಕಿ ತಾರಿಸಿ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ತೊಳೆದು, ಸೊ ಇವು ಬೇಗ ಬೇಗ ಕೆಲಸ ಮುಗಿಸಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟಿದ್ದೀನಿ. ಬೆಳಗ್ಗೆನೇ ಬೇಗ ಎಲ್ಲ ಕೆಲಸ ಮುಗಿಸ್ದೆ. 3 ಗಂಟೆಗೆ ಎದ್ದು ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಇವತ್ತು ಇಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ದೆ ಅಂದರೆ, ಎಲ್ಲ ಹಿಂದೆಗಡೆ ಟಾಯ್ಸ್ ಎಲ್ಲ ತೆಗೆದು ಅದನ್ನು ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿ ಕರ್ಟನ್ಸ್, ಬೆಡ್ ಸ್ಪ್ರೆಡ್ಸ್ ಸಣ್ಣ ಪುಟ್ಟದೆಲ್ಲ ಮಾಡ್ಕೊಂಡಿದ್ದೀನಿ. ಜೊತೆಗೆ ರಾತ್ರಿ ಏನೂ ತಿಂದಿಲ್ಲ, ತುಂಬ ಸುಸ್ತಾಗ್ತಾಯಿದೆ. ಕಾರಣ ಸತೀಶ್ ಇರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ರು. ಮೀನ್ಸ್ ಅಂದರೆ ಚೌಟ್ರಿ ಕೆಲ್ಸಕ್ಕೆ ಹೋಗಿದ್ರು. ನಾನು ತುಂಬ ಟಯರ್ಡ್ ಆಗಿದ್ದೆ, ಕೆಲಸ ಮಾಡಿ 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 ಏನು ಮಾಡಿದ್ದೀನಿ ಅಂದರೆ ಏನೂ ತಿಂದಿಲ್ಲ. ಏನೂ ತಿಂದಿಲ್ಲ, ಹಾಗೇ ಮಲ್ಕೊಂಬಿಟ್ಟಿದ್ದೀನಿ. ಬೆಳಿಗ್ಗೆ ಎದ್ದರೆ ತಲೆ ಗಿರ್ರ ಅಂತ ತಲೆ ಸುತ್ತುತ್ತಾ ಇದೆ. ಸೊ ಇವತ್ತು ಏನು ಮಾಡಿದ್ದೀನಿ, ಬ್ರೇಕ್ಫಾಸ್ಟ್ ಚಪಾತಿ ಮಾಡಿದ್ದೀನಿ. ಚಪಾತಿಗೆ ಟೊಮೆಟೊ ಗೊಜ್ಜು, ಸೊ ಚಾರುಗೆ ಉದ್ದಿನ ಕಾಳು, ಬೆಲ್ಲ, ಕೊಬ್ಬರಿ, ಏಲಕ್ಕಿ ಪೌಡ್ರು ಎಲ್ಲ ಹಾಕಿ ಒಳ್ಳೆಣ್ಣೆ ಹಾಕಿ ಬೇಯಿಸಿ ಕೊಟ್ಟೆ. ಅವಳು ಹತ್ಕೊಂಡು ತಿನ್ನಲ್ಲ ಗೈಸ್, ತಿನ್ನಲ್ಲ, ಅಳ್ತಾಳೆ. ಒಳ್ಳೆಣ್ಣೆ ಹಾಕಿದ್ರೆ ಸಾಕು ಅಳ್ತಾಳೆ. ಸೊ ನಾನು ಯಾಕೆ ಇಷ್ಟು ಬೇಗ ಫ್ರೆಶ್ ಅಪ್ ಆದೆ ಬೇಗ ಅಂದರೆ, ಈಗ ಪೇಂಟ್ ಮಾಡೋರು ಈ ಸಣ್ಣ ಪುಟ್ಟ ಕೆಲಸಕ್ಕೆ, ಪೀಸ್ ವರ್ಕ್ ಕೆಲಸಕ್ಕೆ ಬರೋದೇ ಇಲ್ಲ. ತುಂಬ ಕಾಡಿಸ್ತಾರೆ, ಬೇಡಿಸ್ತಾರೆ. ನೆನ್ನೆಯಿಂದ ಬಿಡಿಸ್ತಾ ಇದ್ದಾರೆ. ನಾನೆಲ್ಲ ಕ್ಲೀನ್ ಮಾಡಿ ಒಂದು ರೂಮ್ಗೆ ಇಟ್ಕೊಂಡ್ಬಿಡ್ತಾಯಿದ್ದೀನಿ. ಈಗ 3 ಮಂತ್ಸಲ್ಲಿ ಆಯುಧ ಪೂಜೆಲೆಲ್ಲ ಪೇಂಟ್ ಮಾಡಿದ್ವಿ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪೇಂಟ್ ಮಾಡಿದ್ವಿ. ನಾವಂತೂ ವರ್ಷದಲ್ಲಿ ಹಂಗೆ ಮಾಡಿಸ್ಬಾರ್ದು ಆ್ಯಕ್ಚುಲಿ ಪೇಂಟು, ಬಟ್ ಇವಾಗ ಮಾಡಿಸ್ಲೇಬೇಕು. ಇದು ಸೂತಕ ತೆಗೆಯೋ ಕಾರ್ಯಕ್ರಮ ಆಗಿರೋದರಿಂದ ದೇವ್ರ ಮನೆ ಮಾಡಿಕೊಡ್ತೀನಿ ಫಸ್ಟು ಅಂತ ಹೇಳಿದ್ದಾರೆ. ಸೊ 10 ಗಂಟೆ, ಅವ್ರು ಬರೋದು 10 ಗಂಟೆ ಆಗುತ್ತೆ. ಸೊ ಹಾಗಾಗಿ ನಾನು ಇವಾಗ ದೇವ್ರ ಮನೆಗೆ, ನನಗೆ ಹಾಗೆ ಒಳಗಡೆ ದೇವ್ರ ಮನೆ ಒಳಗಡೆ ನುಗ್ಗೋಕ್ಕೆ ಒಂಚೂರು ಇಷ್ಟ ಆಗಲ್ಲ. ವಿಕ್ಕಿ ಬಬ್ಬು ಅಂದರೆ ವಿಕ್ಕಿ ಸ್ನಾನ ಮಾಡಿದ್ನಲ್ಲ, ಮಮ್ಮ ಎತ್ಕೊಡ್ಲಾ ಅಂದ. ಬೇಡ ತಂದೆ, ನೀನು ಹೋಗು. ಇವತ್ತು ಅವನಿಗೆ ಡ್ರಾಯಿಂಗ್ ಮತ್ತು PT ಫಿಸಿಕಲ್ ಎಜುಕೇಷನ್ ರೈಟಿಂಗ್ ಎಕ್ಸಾಮ್ ಇದೆ. ಸೊ ನೀನು ಹೋಗು, ನನ್ನ ಕೆಲಸ ಮಾಡ್ಕೋತೀನಿ ಅಂತ ಹೇಳಿ ಈಗ ದೇವ್ರ ಮನೆದೆಲ್ಲ ತೆಗಿಬೇಕು. ಈಗ ನಡೀತಾ ಇದೆ. ಅದಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ, ಯಾರೂ ಇಲ್ಲ, ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ. ಟ್ರೈಪಾಡ್ಗೆ ಹಾಕಬೇಕು, ವೀಡಿಯೋ ಮಾಡ್ಕೋಬೇಕು. ಈ ವಿಕ್ಕಿನಾಗ ಹೋಗೋರ್ದು ಸಾಕಾಗುತ್ತೆ. ಚಾರು ಆಗಿದ್ರೆ ರಪ್ ಅಂತ ಬಂದು ಹಿಂಗೆ ನೋಡಿದ ತಕ್ಷಣ ಬಂದು ಅರ್ಥ ಮಾಡ್ಕೊಂಡು ವೀಡಿಯೋ ಮಾಡಿಬಿಡೋಳು. ನನ್ನ ಕೈಗಳೆಲ್ಲ ಗಾಯಗಳಾಗ್ಬಿಟ್ಟಿವೆ ಗೈಸ್, ನನ್ನ ಕೈಲಿ ಆಗ್ತಾಯಿಲ್ಲ. ಇಲ್ಲಿ ನೋಡಿ, ಹತ್ರದಿಂದ ತೋರಿಸ್ತೀನಿ. ನನ್ನ ಸ್ಕಿನ್ನು ಹೆಂಗಾಗ್ಬಿಟ್ಟಿದೆ ಅಂದರೆ, ಇಲ್ಲಿ ನೋಡಿ, ಒಂದು ಕಡೆ ಎಣಿಸ್ಬಾರ್ದಂತೆ ಗಾಯ ಜಾಸ್ತಿ ಆಗುತ್ತಂತೆ. ಇಲ್ಲಿ ನೋಡಿ ಇಲ್ಲಿ ಉರಿ ಕೈ. ನಂದು ಒಂಥರ ಸ್ಕಿನ್ನು. ನೀವು ಏನೇ ಮಾಡಿ, ಎಷ್ಟೇ ನಿಧಾನಕ್ಕೆ, ಎಷ್ಟೇ ಹುಷಾರಾಗಿ ಮಾಡಿ, ಡೆಲಿಕೇಟೆಡ್ ಹಿಂಗೆ ಚರ್ಮ ರಪ್ ಅಂತ ಎಳ್ಕೊಂಬಂದ್ಬಿಡುತ್ತೆ. ನಾನು ಯಾವುದೇ ರೀತಿ ಫಿಲ್ಟ್ರ್ ಹಾಕಿಲ್ಲ, ಏನೂ ಹಾಕಿಲ್ಲ. ಬಟ್ ನನ್ನ ಕೈಗಳು ನೋಡಿ ನಿಮಗೆ ಗೊತ್ತಾಗ್ಬೋದು, ಎಲ್ಲ ತೂತ ಆಗಿಬಿಟ್ಟಿದೆ. ಸತೀಶ್ ಅಂತೂ ಲಿಟ್ರಲಿ ಬೈತಾ ಇದ್ದಾರೆ. ಇನ್ನೇನಿದ್ರು ಹ್ಯಾಂಡ್ ಗ್ಲೌಸ್ ಹಾಕಿ ಯೂಸ್ ಮಾಡಬೇಕಷ್ಟೇ. ಸೊ ಏನೇನಾಯ್ತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಮುಂಚೆ ಏನಾದ್ರು ತಿನ್ನಬೇಕು ಗೈಸ್, ಇಲ್ಲಾಂದರೆ ರಪ್ ಅಂತ ಸುಸ್ತಾಗಿ ಬಿದ್ದುಬಿಡ್ತೀನಿ. ರಾತ್ರಿ 3 ಗಂಟೆಯಲ್ಲಿ ಹೊಟ್ಟೆ ಗುಡು ಹೊಟ್ಟೆ ಹಶೋ, ಗ್ಯಾಸ್ಟ್ರಿಕ್ಕು ಹೆಂಗೆ ಸುಸ್ತಾಗ್ತಾಯಿದ್ದು ಅಂದರೆ, ಎತ್ತಿ ರಪ್ ಅಂತ ಒಂದು ಚೊಂಬು ಬಿಸಿನೀರು ಕುಡಿದು ಗಂಜಿ ಮಾಡಿ ಕುಡಿದ್ಬಿಟ್ಟೆ. ಬಿಸಿನೇ, ಆದರೂ ಸಮಾಧಾನ ಆಗ್ತಾಯಿಲ್ಲ. ಏನೋ ಸಂಕಟ, ಹೊಟ್ಟೆ ಹಶು. ಇದು ಫಸ್ಟೇ ನೋಡಿ, ಇವಾಗ ಆಗಲೇ ನಿಮ್ಮ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ 10 ನಿಮಿಷ ಆಗೋಯ್ತು. ಸೊ ಬೇಗ ತಿಂದ್ಬಿಟ್ಟು ದೇವ್ರ ಮನೆದೆಲ್ಲ ಎತ್ತಿಕ್ಬಿಡ್ತೀನಿ. ಎತ್ತಿಕ್ಕಕ್ಕೆ ಅರ್ಧ ಗಂಟೆ ಬೇಕು. ಸ್ವಲ್ಪ ತಿಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲೂ ಹೋಗ್ಬೇಡಿ. ಒಂದು ಸಪೋರ್ಟ್ ಕೊಡಿ, ದಯವಿಟ್ಟು ಒಂದು ಸಪೋರ್ಟ್ ಕೊಡಿ, ಓಕೆನಾ? ಯಾರು ಕೊಟ್ಟಿದ್ದು ಡ್ರೈ ಫ್ರೂಟ್ಸ್ ಉಂಡೆ? ಹಾಂ, ಯಾರು ಕೊಟ್ಟಿದ್ದು? ಏಯ್ ಯಾರು ಕೊಟ್ಟಿದ್ದು? ಕರೆಕ್ಟಾಗಿ ಮಾತಾಡಬೇಕು. ಅಮ್ಮ ಕೊಡ್ತಾ? ಯಾವ ಬಿನಿನಿ? ನೋಡಿ ಫ್ರೆಂಡ್ಸ್, ಯದೋರಮ್ಮ
ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಕೊಟ್ಟಿದ್ದಾರೆ ಚಾರುಗೆ ಅಂತ. ಯಾರಿಗೆ? ಬಬ್ಬಕ್ಕಂಗೆ. ಹಾಂ, ಯಾರು ಮಾಡಿಕೊಟ್ಟಿದ್ದು? ಸ್ಕೂಲ್ ಹೋದ್ಲು. ಯಾರು ಮಾಡಿಕೊಟ್ಟಿದ್ದು? ಸ್ಕೂಲ್ ಹೋದ. ಯಾರು ಮಾಡಿಕೊಟ್ಟಿದ್ದು? ನಾನು ಕೆಲಸ ಮಾಡ್ತಾಯಿದ್ದೀನಿ. ನೀನು ಇವಾಗ ಬಂದೆ. ಯಾರು ಮಾಡಿಕೊಟ್ಟಿದ್ದು ಹೇಳೋ? ಯಾವ ಪೆನ್ನಕ್ಕ? ನೋಡಿ ಏನೇನೋ ಮಾತಾಡೋದು ಕಲ್ತವನೆ. ಅಮ್ಮಂಗೆ ಥ್ಯಾಂಕ್ ಯು ಹೇಳು. ಪಲ್ಲವಿ ಅಮ್ಮ ಥ್ಯಾಂಕ್ ಯು. ಎಲ್ಲೋಯ್ತು? ಮನೇಲಿದೆ. ಥ್ಯಾಂಕ್ ಯು ಪಲ್ಲವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಕೊಟ್ಟಿರೋದು ಚಾರುಗೆ ಅಂತ. ಅವನೇ ಅಲ್ಲಿಂದ ಎತ್ಕೊಂಬಂದವನೆಲ್ಲ ಕೆಳಗಡೆಯಿಂದ ಅದು ಬಾಕ್ಸ್ಗೆ ಹಾಕೊಂಡು. ಚೆನ್ನಾಗೈತಾ? ತಿನ್ನು ಆಯ್ತು. ಯಾಯ್ ಅದು ಗುಡ್ ಮಾರ್ನಿಂಗ್ ಕಣ. ಗುಡ್ ನೈಟ್ ಅಲ್ಲ ಕಣ, ಗುಡ್ ಮಾರ್ನಿಂಗು. ಏಯ್ ಗುಡ್ ಮಾರ್ನಿಂಗ್ ಕಣವ್ವ. ಎಲ್ಲ ಮಾಮ ತಿನ್ನು. ನಾನು ನಿಮ್ಮ ಹತ್ರ ಎಲ್ಲ ನೆನ್ನೆ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ನಾನು ಆಗಲೇ ಅಂದಂಗೆ ಸೀರೆಗಳೆಲ್ಲ ಪ್ರತಿಯೊಂದು ವಾಶ್ ಮಾಡಾಕಿದ್ದೆ. ಸಿಲ್ಕ್ ಸ್ಯಾರಿಗಳೆಲ್ಲ ಬಿಸಿಲಿಗೆ ಹಾಕಿದ್ದೆ. ಎಲ್ಲ ಎತ್ಕೊಂಬಂದು ಸ್ವಲ್ಪ ಮಡ್ಚಿಟ್ಟಿದ್ದೆ. ಇನ್ನು ಸ್ವಲ್ಪ ಮಡ್ಚಿಡಬೇಕಾಗಿತ್ತು ಒಬ್ಬಳೇ. ಸೊ ಮಡ್ಚಕ್ಕೆ ಅಂತ ಕೂತ್ಕೊಂಡ್ರೆ ನಿದ್ರೆ ಬರುತ್ತೆ, ಮೈಕೈ ನೋವು ಆಗುತ್ತೆ. ಓಡಾಡ್ಕೊಂಡು ಕೆಲಸ ಮಾಡಿಬಿಡ್ಬೋದು, ಬಟ್ ಕೂತಂಗೆ ಕೂತ್ಕೊಂಡು ಕೆಲಸ ಮಾಡೋದು ಅಂದರೆ ಸ್ವಲ್ಪ ನನಗೆ ಆಗೋದೇ ಇಲ್ಲ ಎಸ್ಪೆಷಲಿ. ಸೊ ಹಾಗಾಗಿ ಮಡ್ಚ್ಕೊಂಡು ಕೂತಿದ್ದೀನಿ. ಎಷ್ಟು ಸೀರೆಗಳಿದಾವೋ ನನಗೆ ಗೊತ್ತಿಲ್ಲ, ಬಟ್ ಆದರೂ ಕೆಲಸ ಮಾಡಲೇಬೇಕಲ್ವ, ಸೂತ್ಕ ತೆಗಿಯೋ ಕೆಲಸ ಮಾಡಲೇಬೇಕಲ್ವ. ಸೊ ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ. ನಾನು ಒಂದು ಕಮೆಂಟ್ನ ಆ್ಯಡ್ ಮಾಡ್ತೀನಿ ಇಲ್ಲಿ, ದಯವಿಟ್ಟು ನೋಡಿ. ನಾನು ಇಷ್ಟೆಲ್ಲ ಕೆಲಸ ಮಾಡ್ತಾ ಇರೋದು, ನನಗೆ ಕೆಲಸದ ವೀಡಿಯೋ ಮಾಡ್ತಾ ಇರೋದು ದುಡ್ಡು ಬರುತ್ತೆ ಅಂತ. ದುಡ್ಡುಗೋಸ್ಕರ ಯಾರಾದರೂ ಈ ಥರ ವೀಡಿಯೋಗಳನ್ನ ಮಾಡ್ತಾರಾ? ಏನು ಕಮೆಂಟು ಅಂತ ಮಾಡ್ತೀರಾ? ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ಯೋಚನೆ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಬಾಯಿದೆ, ಕಮೆಂಟ್ ಸೆಕ್ಷನ್ ಓಪನ್ ಇದೆ. ಏನೋ ಒಂದಿಷ್ಟು ಇಂಗ್ಲೀಷ್ ಟೈಪ್ ಮಾಡೋಕ್ಕೆ ಬರುತ್ತೆ ಅಂತ ಮನಸ್ಸಿಗೆ ಬಂದಂಗೆ ಬಾಯಿಗೆ ಬಂದಂಗೆ ಕಮೆಂಟ್ಗಳನ್ನ ಮಾಡಿದ್ರೆ ಯಾರೂ ತೊಗೊಳ್ಳಲ್ಲ. ನಾನು ಯಾಕೆ ಯಾವಾಗಲೂ ನೆಗೆಟಿವ್ ಕಮೆಂಟ್ ಬಗ್ಗೆ ಮಾತಾಡ್ತಿರ್ತೀನಿ ಅಂತಂದರೆ, ಸೊ ನನ್ನ ಲೈಫ್ ಗುರು, ನನ್ನ ಇಷ್ಟ ಬಂದಂಗೆ ಇರೋಕ್ಕೆ ಬಿಡಿ. ನಾನು ಹಂಗಂತ ಅಂದ್ಬಿಟ್ಟು ಶೋಕಿ ಮಾಡ್ಕೊಂಡಂತೂ ಇಲ್ಲ. ನನ್ನ ಕೆಲಸ ಏನಿದೆ ಅದ್ರ ಮೇಲೆ ನಾನು 102% ಕಾನ್ಸಂಟ್ರೇಷನ್ನ ಮಾಡ್ತೀನಿ. ನನ್ನ ಕೆಲಸ ನನಗೆ ಗೊತ್ತು, ನಾನು ಎಷ್ಟು ಬ್ಯುಸಿ ಇರ್ತೀನಿ ನನಗೆ ಗೊತ್ತು. ನಾನು ದುಡ್ಡುಗೋಸ್ಕರ ಮಾಡಬೇಕು ಅಂದರೆ ಇನ್ನೂ ಸುಮಾರು ಥರ ಮಾಡ್ಬೋದು. ಸೊ ನನಗದು ಬೇಡ. ನನ್ನ ಟೈಮ್ ಪಾಸ್, ನನ್ನ ಎಂಟರ್ಟೈನ್ಮೆಂಟ್, ನನ್ನ ಖುಷಿಗೋಸ್ಕರ ನಾನು ಮಾಡೋ ಕೆಲಸನೇ ನಾನು ವಿಡಿಯೋ ಅನ್ನೋ ರೀತಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ನಿಮ್ಗೆ ಯಾಕೆ ಅರ್ಥ ಆಗ್ತಾಯಿಲ್ಲ? ಅರ್ಥ ಮಾಡ್ಕೊಂಡು ಕಮೆಂಟ್ ಮಾಡಿ. ಮನಸ್ಸಿರುತ್ತೆ, ಎಲ್ರಿಗೂ ಒಂದು ಮನಸ್ಸಿರುತ್ತೆ, ಅದರಲ್ಲಿ ಫೀಲಿಂಗ್ಸ್ ಅನ್ನೋದಿರುತ್ತೆ. ಸೊ ಫೀಲಿಂಗಿಗೆ ಯಾರು ಹರ್ಟ್ ಮಾಡಬೇಡಿ. ನಾನು ಅಷ್ಟೇ ಕೇಳ್ಕೊಳ್ಳೋದು, ಯಾರಾದರೂ ನಿಮ್ಗೆ ಹೀಗೆಲ್ಲ ಅಂದರೆ ನೀವು ಅನ್ನಿಸ್ಕೋತೀರಾ? ಸೊ ಯಾರೂ ಅನ್ನಿಸ್ಕೊಳ್ಳಲ್ಲ, ಬಟ್ ನನಗೆ ಗೊತ್ತು ತುಂಬ ಕೆಲಸ ಇತ್ತು. ಸೊ ಹಾಗಾಗಿ ಎಲ್ಲ ಸತೀಶು ಕೂಡ ಕೊಡು ಇಲ್ಲಿ ನಾನು ಮಡ್ಚ್ಕೊಡ್ತೀನಿ, ಹೋಗಿ ಊಟ ಮಾಡು ಅಂತಂದರು. ನನ್ನ ದಿನ ಊಟ ಆಗಿರಲಿಲ್ಲ. ಅವರು ಕೆಳಗಡೆ ಊಟದ ಫಂಕ್ಷನ್ ಇತ್ತಲ್ಲ, ಅಲ್ಲಿ ಹೋಗಿದ್ರು, ಊಟ ಮಾಡ್ಕೊಂಡು ಬಂದಿದ್ದರು. ನಾನು ಅನ್ನ ತಿಳಿಸಾರು ಹಾಕ್ಕೊಂಡು ತಿಂತಾಯಿದ್ದೀನಿ. ಕೈಯೆಲ್ಲ ಉರಿತಾ ಇದೆ, ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ, ಬಟ್ ಹೊಟ್ಟೆ ಹಶ್ವಂತೂ ನಿಲ್ಲಲ್ಲ, ತಿನ್ನಲೇಬೇಕು. ಹಾಗಾಗಿ ತಿಂತಾಯಿದ್ದೀನಿ. ಕಮೆಂಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಯೋಚನೆ ಮಾಡಿ ಕಮೆಂಟ್ ಮಾಡಿ. ನೋಡ್ತಾ ಸಂಜೆ ಆಗೇ ಹೋಯ್ತು. ಎಳ್ನೀರು ಕುಡಿದು ಬರ್ತೀನಿ, ಹೋಗೋ ಬಟ್ಟೆ ಹಾಕೋ ನಿಮ್ಮ ಮೈಗೆ. ಎದಪ್ಪ ನೋಡ್ಕೊಂಬ, ನಿಂಗೆ 1000 ರೂಪಾಯಿ ಕೊಡ್ತೀನಿ. ಎದಪ್ಪ ನೋಡ್ಕೊ, ಮಂಚದ ಕೆಳಗವನೆ ನೋಡು. ಇದು ಇಲ್ಲಿ ಹುಡುಕಿ ಎಲ್ಲ ಹುಡುಕಿ. ಎದು ಎಲ್ಲಿದೆ? ಅಲ್ಲೆಲ್ಲ ಹೋಗ್ಬಾರ್ದು ಮಗನೇ. ಎಲ್ಲೋಗಿದೆ? ಕೂದ್ಲು ಯಪ್ಪ ಚಿಳ್ಳ ಅಂತ ಐತಿ. ಮಮ್ಮ ಕರೀತಾ. ಲೋಟ ಕೊಡ್ತೀನಿ ಇರೋ ಅವನಿಗೆ. ಎಳ್ನೀರು ಕುಡಿತಿ ಮಗನೇ. ಈಗ ಕಾಯಿ ತಿನ್. ಆಯ್ತು, ಐಸ್ ಕ್ರೀಮ್ ತಿನ್ನಲ್ಲ ಈಗ. ಕೊಡ್ಬೇಡ ಅವಳಿಗೆ. ಸ್ಪೂನ್ ಎಲ್ಲಿ ನಿಂದು? ಸ್ಪೂನ್ ತಗೋಬರ್ತಾರ.
ಯಮ್ಮಿ ಯಮ್ಮಿ. ಸ್ಪೂನ್ ತಗೋಬರ್ರಿ. ಒಳಗಡೆ ತಿನ್ನು ಹೋಗಿ. ದೊಡ್ಡ ಮನುಷ್ಯ ಆಗೋನೆ ಕಣೆ. ತಗೋಬರೇ. ನೋಡ್ತಾ ಸಂಜೆ ಆಗೇ ಹೋಯ್ತು. ಇವತ್ತು ನನ್ನ ಮಗಂದು ಸ್ಕೂಲಿಂದ ಪ್ರೈಸ್ ಮೆಡಲ್ ಮತ್ತು ಸರ್ಟಿಫೈನ ಇಶ್ಯೂ ಮಾಡಿದರು. 2 ಡಬಲ್ ಧಮಾಕ ಅಂತ ಹೇಳ್ಬೋದು. 2 ಮೆಡಲ್ಲು. ಸೊ 2ರಲ್ಲೂ ಫಸ್ಟ್ ಪ್ಲೇಸ್ ಬಂದಿದೆ. ಸೊ ತುಂಬ ಖುಷಿ ಆಯಿತು. ಅವಳಂತೂ ಚಾರು ಮುಖ ನೋಡೋಕ್ಕಾಗ್ತಾಯಿಲ್ಲ, ತುಂಬ ಬೇಜಾರು ಮಾಡ್ಕೊಂಡಿದ್ಲು. ಯಾಕಂದರೆ ನಾನು ಅವಳನ್ನ 12 ಡೇಸ್ ಸ್ಕೂಲ್ಗೆ ಕಳಿಸಿರಲಿಲ್ಲ. ಎಕ್ಸಾಮ್ ಬರ್ಸೋದು ಕರ್ಕೊಂಬರೋದು ಹಿಂಗೆ ಮಾಡಿಬಿಟ್ಟಿದ್ದೆ. ನಾನು ಹೋಗಿದ್ದಿದ್ರೆ ನನಗೂ ಫಸ್ಟ್ ಪ್ಲೇಸೇ ಬರ್ತಾಯಿತ್ತು, ನೀನೇ ಕಳಿಸ್ಲಿಲ್ಲ ನನ್ನನ್ನು ಅಂತ ತುಂಬಾ ಬೇಜಾರು ಮಾಡಿಕೊಂಡ್ಳು. ಸೊ 2ರಲ್ಲೂ ಫಸ್ಟ್ ಬಂದಿದ್ದಾನೆ, ತುಂಬ ಖುಷಿ ಆಯಿತು. ಸೊ ಇದಿಷ್ಟೇ ಅಲ್ಲ, ನನಗೆ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಚಾರು ಫಂಕ್ಷನ್ ಯಾವಾಗ ಮಾಡ್ತೀರಾ ಅಂತ. ನಿಮ್ಮೆಲ್ರಿಗೂ ಗೊತ್ತು. ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಯಾವಾಗ ಮಾಡ್ತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಇಷ್ಟು ನೆನಪಿಟ್ಕೊಂಡು ನನಗೆ ಇಷ್ಟೆಲ್ಲ ಕೇಳ್ತಾ ಇದ್ರಲ್ವ ನೀವು, ಇಷ್ಟು ಕನಸನ್ನು ಇಟ್ಕೊಂಡು ಅಕ್ಕ ಯಾವಾಗ ಮಾಡ್ತೀರಾ, ಮಾಡಬೇಕಿತ್ತಲ್ವ, ಯಾವಾಗ ಮಾಡ್ತಾ ಇಲ್ವಲ್ಲ ಅಂತ. ಆ್ಯಕ್ಚುಲಿ ನಾವು ಇವಾಗ ಮಾಡಬೇಕಾಗಿತ್ತು ಫೆಬ್ರವರಿ 2nd ವೀಕು. ನಿಮ್ಮೆಲ್ರಿಗೂ ಗೊತ್ತು, ಹೀಗೆ ಚಾರುಗೆ ಹಿಂಗಾಗಿದೆ. ನಾವು 16 ದಿನಕ್ಕೆ ಸೂತಕ ತೆಗಿಬೇಕು. ಸೊ ಎಷ್ಟೆಲ್ಲ ಕೆಲಸ ಇದೆ, ಮನೆ ಕೆಲಸ, ಪೇಂಟಿಂಗ್ ಎಲ್ಲ ನಿಮಗೆ ಗೊತ್ತು, ಅರ್ಥ ಆಗುತ್ತೆ. ನೀಯಾವ್ದಂತೂ ಬಂದೇ ಇಲ್ಲ, ಚಂದನಂತೂ ಬಂದೇ ಇಲ್ಲ. ಅವಯ್ಯ 8 ಗಂಟೆಗೆ ಬರ್ತೀನಿ ಅಂದಲ್ಲ ರೀ. ಅವರೇ ತಾನೇ ಹೇಳಿದ್ದು. ಅವ್ನು ಬರಲ್ವಂತೆ, ಅವನೆಲ್ಲ ಹೋಯ್ತಾವನೆ. ಅವ್ನು 7:15 ಹೋದ ಅವನು ಗಾಡಿ ತಗೊಂಡು. ನಾನೇ ನೋಡಿದ್ದೀನಿ. ಗಾಡಿ ತಗೊಂಡು ಹೋಯ್ತಾವನೆ. ಅವ್ನು ಇಲ್ಲಿ ಬರಲಿಲ್ಲ, ಅವ್ನು ಬೇರೆ ಕಡೆ ಹೋಯ್ತಾವನು 8 ಗಂಟೆಗೆ. ಅಯ್ಯೋ ಹೋಗಿ ಕೆಲಸ ನೋಡು ಹೋಗಿ. ಅವ್ರಿಗೆ ಬರಲ್ಲ, ಅವ್ರಿಗೆ ಗೊತ್ತು ಪೀಸ್ ವರ್ಕು. ನಾವು ಒಬ್ಬರಲ್ಲ ಅಂತ 2 ಪೇಂಟರ್ಸ್ಗೆ ಹೇಳಿದ್ವಿ. ಪೀಸ್ ವರ್ಕ್ ಅಂತಂದ್ರೇ ಹಿಂಗೆ ಮಾಡ್ತಾರೆ. ಫಸ್ಟು ನಾನು ದೇವ್ರ ಮನೆ ಓಡ್ಕೊಟ್ಬಿಡಿ ಅಂತ ದೇವ್ರ ಮನೆದೆಲ್ಲ ತೆಗೆದು ನೀಟಾಗೆಲ್ಲ ಕ್ಲೀನ್ ಮಾಡಿ ಫೋಟೋಸ್ ಎಲ್ಲ ಒರೆಸಿ ಎಲ್ಲ ನೀಟಾಗಿ ಎತ್ತಿಕ್ಕಿದ್ದೆ. ಇವಾಗ ಏನು ಪೂಜೆ ಮಾಡೋಂಗಿಲ್ವಲ್ಲ. ಸೊ ಫಸ್ಟು ದೇವ್ರ ಮನೆ ಓಡ್ಕೊಟ್ರೆ ಬಣ್ಣನ ನಾನು ಅದನ್ನು ಕ್ಲೀನ್ ಮಾಡಿಕೊಂಡು ಒಂದು ಮಡಿ ಬಟ್ಟೆ ಇಟ್ಬಿಟ್ಟು ಮೇಲೆ ಫೋಟೋಸ್ನ ಇಡೋಣ ಅಂತ. ಯಾಕಂದರೆ ಎಲ್ಲ ಗ್ಲಾಸ್ ವೆಸಲ್ಸ್ ಆಗಿರೋದ್ರಿಂದ ಫೋಟೋಸ್ನ ನೀಟಾಗಿ ಇಟ್ಕೋಬೇಕು. ಈ ಮಕ್ಕಳು ಗೊತ್ತಲ್ಲ ನಿಮಗೆ ಹೆಂಗೆ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು. ಒಂದಿನ ಕೊಡಿಬೋದ ಇದು ಅದಕ್ಕೆಲ್ಲ ಹೊಡ್ಕೊಟ್ಬಿಡಿ. 5 ಇದಕ್ಕೆ ಅವಳು ಮಲ್ಕೋತಾಳಲ್ಲ ರೂಮ್ ಹೊಡಿತಾರೆ. 1 ಕೋಟಿ ಹೊಡೆಯೋ ಸಾಕು. ಅದೇನು ಜಾಸ್ತಿ ಗಲೀಜಾಗಿಲ್ಲ, ಒಂದೇ ಕೋಟಿ ಹೊಡಿ. ಅದು ಹುಡುಗಿ ದೊಡ್ಡವರಾಯ್ತಲ್ಲ, ಅದಕ್ಕೆ ಪೂಜೆ ಮಾಡಕ್ಕೆ ಹೊಡಿಬೇಕಲ್ಲ. ಹೆಂಗಿರ್ತೀನಿ ನಾವು. ಸೀಲಿಂಗ್ ಏನು ಬೇಡ, ಚೆನ್ನಾಗಿದೆ. ಬರೀ ಹೊಡ್ಸ್ಬಿಡಿ ಅಷ್ಟೇ. ಎಷ್ಟು ಲೀಟರ್ ಬೇಕಾಗತ್ತೆ? ಮೈನ್ ರೋಡ್ ಅದೇ ಮೈನ್ ಅದೇ ರೂಮ್ ಓಡಿಸ್ಬೇಕು ಅವಳು. ಸೀಲಿಂಗ್ ಏನು ಬೇಡ, ಅದಷ್ಟೇ ಮೇಲ್ಗಡೆ ಮಾತ್ರ. ಅದು ಎಲ್ ಶೇಪ್ ಅಷ್ಟೇ. ಈ ಕಡೆ ರೆಡ್ ಬರುತ್ತಲ್ಲ, ಹಾಂ ಅಷ್ಟೇ. ಎಲ್ಲ ತೆಗ್ದಿದ್ದೀನಿ, ಇದೆಲ್ಲ ಎಳ್ಕೊಡ್ತೀನಿ. ಎಷ್ಟು 4 ಲೀಟರ್ ಸಾಕು. ಎಷ್ಟು ಬೇಕಮ್ಮ? 6 ಲೀಟರ್ ಬರ್ತಾಡಪ್ಪ. ಇದು 4 ಬರ್ತದೆ. 4 ಒಂದೊಂದು ಲೀಟರ್ 2 ಬರ್ತದೆ. ಬಾಯಲ್ಲಿ ಇಲ್ಲಿ ಮಡಗಿಲಿ ಎಲ್ಲ ತೆಗ್ದಾಕಿದ್ದೀನಿ. ಇನ್ನೊಸಿ ದೊಡ್ಡದು ಬೇಕಾ? ನಿಮ್ಮ ಹತ್ರ ಇಲ್ವಾ? ನಾವು ಬಾಡಿಗೆ ತರೋದು ನಾವು. ಹೌದಾ, ಇನ್ನೊಂಚೂರು ದೊಡ್ಡದು ಬೇಕಾ? ಹಾಂ, ಇದೇನಾಗಲ್ಲ. ನೀವು ಒಬ್ಬರೇ ನಿಂತ್ಕೋಬೋದು, ಯಾರೋ ಹಿಡ್ಕೋಬೇಕು ಅಂತ. ಹಾಂ, ಇದು ಎಷ್ಟು ಇದೆಲ್ಲ ಅಷ್ಟಕ್ಕೂ ಇದೇ ತಗಲ್ಲ. ಯಾವುದು ಅದು ಇದ್ರದಲ್ವಾ, ಅದು ಬೇಕಾ? ಅದೇ ಥರ ಸ್ಟಿಕ್ ಇಲ್ವಾ? ಸ್ಟಿಕ್ ಅದೇ ಥರ. ಅಲ್ಲಿ ರೂಮ್ದು ಐತಲ್ಲ, ಬಿಚ್ಕೊಡು. ಬಾಯ್ಲಿ ಕರೆಕ್ಟನ್ನು ಹಾಕ್ತೀವಲ್ಲ ರೂಮ್ದು, ಅದು ಮೇಲ್ಗಡೆ ಬಿಚ್ಕೊಡು. ಹ್ಞೂ, ಹಿಂಗೆ ಎತ್ತು ಕೈಯಲ್ಲಿ. ಸಾಕ ನೋಡಿ ಎತ್ಕೊಡೋದು. ಸಾಕಾ? ಹ್ಞೂ
ಆತ ನೋಡ್ತೀನಿ ಹಾಂ ಆಯ್ತು ನೋಡಿ. ನಾ ಅವ್ರು ಮಾಡಿದ್ದು ವಾಟರ್ ಪ್ರೂಫ್ ಮಾಡಿಬಿಟ್ಬಿಟ್ಟು 3 ತಿಂಗಳು ಬಿಟ್ಕೊಂಡು ಮಾಡಿ ಅಂತ ಅನ್ಲಿಲ್ಲ. 2 ವರ್ಷ ಬಿಟ್ಬಿಡಿ, 1 ವರ್ಷ ಬಿಟ್ಬಿಡಿ, ಅದು ಚೆನ್ನಾಗಿ ಬಿಸಿಲಲ್ಲಿ ಒಣಗ್ತೋ, ಫುಲ್ ಬಿಲ್ಡಿಂಗ್ ಎಲ್ಲ ಡ್ರೈ ಆಯ್ತು. ಇವಾಗ ಕಾಣಿಸ್ತೈತೆ ಬಿಲ್ಡಿಂಗ್ ಎಲ್ಲ. ಮಾಡ್ಸಕ್ ಹೋದ್ರೆ ಎಲ್ಲ ಮಿಷಿನ್ ತಗ್ಬಿಟ್ಟು ನೀಟಾಗಿ ಎಲ್ಲ ತೊಳೆದು ಬಿಟ್ರೆ ನೀಟಾಗಿ ಇರ್ತದಾಗ. ಹೌದು ಹೇಳ್ತೀನಿ, ತಾರ್ಸಿದಲ್ಲ ಒಟ್ಟಿಗೆ ಇದು ಮಾಡ್ಬಿಟ್ರೆ ಎಲ್ಲ ಸಾಕು ಬಿಡಿ, ಸಾಕು ಬಿಡಿ, ಅದೇ ಕಲರ್ ಇರ್ಲಿ. ಆಮೇಲೆ ಈ ಕಡೆ ಬೇಕಾದ್ರೆ ಡಾರ್ಕ್ ಮಾಡ್ಕೊಳ್ಳೋರಿ. ಈ ಮಕ್ಕಳು, ನನ್ನ ಮಕ್ಕಳು ತುಂಟ ಮಕ್ಕಳು. ನೆನ್ನೆ ಏನ್ ಮಾಡ್ತಾವಳು ಗೊತ್ತಾ, ಗಮ್ ಸುರ್ದವಳೆ ಕಾಂಪೌಂಡ್ ಹಿಂದಗಡೆ. ಗಮ್ ಸುರ್ದ್ಬಿಟ್ಟು ಚಾಕ್ ಪೀಸ್ ಪೌಡ್ರ್ ಮಾಡಿಬಿಟ್ಟು ಒಳಗಡೆ ಉದುರಿಸ್ಬಿಟ್ಟು ನಮ್ಮ ಮ್ಯಾಮ್ ಹೇಳ್ಕೊಟ್ಟವ್ರೆ ಕ್ರಾಫ್ಟ್ ಮಾಡ್ತೀನಿ, ಗ್ಲಿಟರ್ ಮಾಡ್ತೀನಿ ಅಂತ ಆಟ ಆಡ್ತಾ ನಿಂತವಳೆ. ಎಷ್ಟು ಕೋಪ ಬಂತು ಅಂದರೆ ಚಚ್ಚಿಬಿಡ್ಬೇಕು ಅನ್ನಿಸ್ತು. ಏನು ಮಾಡ್ತೀಯಾ, ಸುಮ್ಮನೆ ಆದೆ ನನ್ನ ಕೋಪನ ಕಂಟ್ರೋಲ್ ಮಾಡಿಕೊಂಡು. ಫೈನಲಿ ಪೇಂಟಿಂಗ್ ಅವರು ಕೂಡ ಬಂದರು. ಸೊ ಅವ್ರಿಗೂ ಕೂಡ ಮಾಡಿಸ್ತಾ ಎಲ್ಲ ಕಡೆ ಮಾಡಿಸ್ಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ಅವ್ರಂದರು, ಮೇಡಮ್ 1 ದಿನಕ್ಕೆ ಆಗಲ್ಲ ಮೇಡಮ್, ಆದಷ್ಟು ನಾನು ಕವರ್ ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ರ ಕೆಲಸನ ಸ್ಟಾರ್ಟ್ ಮಾಡಿ. ಆ ಕಡೆ ವಾಶ್ರೂಮ್ ಐತೆ ಮೂಲೆಯಲ್ಲಿ, 3 ಸಲ ಹೊಡೆದಾಕಿದ್ರು, 3 ಸಲ ಕಟ್ಟಿದ್ರು ಆ ಮೂಲೆಯಲ್ಲಿ. ಆ ಕಡೆಯಿಂದ ನಾನು ಅಲ್ಲಿ ಪಾಟ್ ಏನಾದರೂ ಇಟ್ಕೊಳ್ಳೋಣ ಅಂದ್ಬಿಟ್ಟು ಪ್ಯಾಸೇಜ್ ಬಿಡಿಸ್ಕೊಂಡೆ. ಆ ಕಡೆಯಿಂದ ಪ್ಯಾಸೇಜ್ ಐತೆ ಅಲ್ಲಿ ತನಕ, ಅಲ್ಲಿಗೊಂದು ಡೋರ್ ಇಟ್ಟು ಸುಮ್ಮನೆ ದುಂದು ವೆಚ್ಚ ಮಾಡಿದ್ರು, ಖರ್ಚು ಮಾಡಿದ್ರು. ಈ ಮನೆ ಕಟ್ಟೋದ್ರಲ್ಲಿ ಒಂದು 20-30 ಮನೇನ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಟ್ಕೋಬೋದಾಗಿದೆ. ಯೂಸ್ ಮಾಡ್ತಾ ಇಲ್ವಲ್ಲ, ಈಗ ಏನು ಮಾಡೋದು? ಅಲ್ಲಿ ಈಗ ಪಾಟ್ ಇಟ್ಕೊಂಡಿದ್ದೆ, ಫುಲ್ಲು ತಾರಸಿ ವಸ್ತಿ ಬಂತು. ಗೋಡೌನ್ ಕೆಳಗಡೆ ಮೂಲೆ, ಯಾಕಂದರೆ ಮೂಲೆ ಮಟ್ಟ ಮಾಡಿಲ್ಲ ಇವರು ಮನೇನ. ಅದು ನಮಗೆ ಎಫೆಕ್ಟ್ ಹೊಡಿತಾ ಇರೋದು. ಮೂಲೆ ಮಟ್ಟ ಮಾಡಿ, ಮೂಲೆ ಮಟ್ಟ ಮಾಡಿದರೆ ಈ ಕ್ರಾಸೇ ಸೈಟ್ ಕ್ರಾಸು. ನಿಮ್ಮ ಅಣ್ಣ ಅಂದರು ಕೆಳಗಡೆ ಗೋಡೌನ್ ಅಲ್ವಾ, ಹೆಂಗಿದ್ರು ನಡೀತದೆ ಅಂತ ನಿಮ್ಮ ಅಣ್ಣ ಫಸ್ಟ್ ನೆಗ್ಲೆಕ್ಟ್ ಮಾಡಿದ್ರು. ಮೇಲೆ ಕಟ್ಟೋರು ಮೇಲೆ ಮೂಲೆ ಮಟ್ಟ ಮಾಡ್ಕೊಂಡು ಕಟ್ಬೋದಾಗಿತ್ತು, ಅವ್ರು ಅಂಥ ಪರ್ಫೆಕ್ಟ್ ಇಂಜಿನಿಯರ್ ಆಗಿದ್ರೆ. ಈಗ ಅಂದರೆ ಅನ್ನಂಗಿಲ್ಲ, ಅನುಭವಿಸಂಗಿಲ್ಲ. ಬಿಸಿ ತುಪ್ಪ ಈಗ ಡೆಡ್ ಅದು 2.5 ಅಡಿ ಸಿಟಿ ಒಳಗಡೆ 2.5 ಅಡಿ ದುಡ್ಡು ಕೊಟ್ಟು ತಗೋತೀನಿ ಅಂದರೆ ಎಷ್ಟಾದ್ದು ದುಡ್ಡು? ಡೆಡ್ ಅಮೌಂಟು. ಏನು ಮಾಡಂಗಿಲ್ಲ, ಸುಮ್ಮನೆ 3 ದಿನ ಉಜ್ಜು ತೊಳಿ ಬಾಗ್ಲಾಕು, ಉಜ್ಜು ತೊಳಿ, ಗಾಳಿ ಬತ್ತು, ಧೂಳು ಬತ್ತು, ಉಜ್ಜು ತೊಳಿ ತಿಕ್ಕು, ಕೈಯೆಲ್ಲ ಹಿಂಗೆ ಗಾಯ ಮಾಡ್ಕೊ. ಏನು ಮಾಡ್ತೀಯಪ್ಪ, ನಮ್ಮ ಮನೆ ಬರ ಸರಿ ಇಲ್ಲ. ಅದೇನದು ಬಿದ್ದಿರ್ತದೆ ನಿಮ್ಮ ಅಣ್ಣನ ಡೈಲಾಗು. ಈಗ ಗ್ಲಾಸ್ ಹಾಕ್ಸಿವಿ, ಅದು ಆ ಕಡೆಯಿಂದ ಪ್ರಿಂಟ್ ಇತ್ತು, ಡಿಸೈನ್ ಕ್ಲಾಸು, ಅದೆಲ್ಲ ಬಿಸಿಲಿಗೆ ಹೊಂಟೋಯ್ತು. ಏನು ಮಾಡುವ? ನಾವು ಹೇಳಿದ್ರೆ ಈ ಥರ ಇತ್ತು, ಅದು ಹಾಕ್ತಾಗ ಈ ಥರ ಡಿಸೈನ್ ಇತ್ತು, ಮೇಲ್ಗಡೆ ಗ್ಲಾಸ್ ಕಾಣಿಸ್ತಾ ಇಲ್ವಾ, ಹಂಗೆ ಬಿಸಿಲಿಗೆ ಬಿದ್ದಿ ಈಗೇನಾಗದೆ, ಅರ್ಧ ಹೊಂಟೋಗದೆ, ಅರ್ಧ ಅದೇ ಬರಲಿ ಅಂತ ಬಿಟ್ಕೊಂಡ್ವಲ್ಲ. ಈ ಕಡೆಯಿಂದ ಚೆನ್ನಾಗೈತೆ, ವರ್ಸ್ಕ ಗುಡ್ಸ್ಕ ಇಟ್ಕೊಂಡಿದ್ದೀನಿ ನೀಟಾಗಿ, ಆ ಕಡೆಯಿಂದ ಹಂಗೆ ಕಾಣಿಸ್ತೈತೆ. ಅವ್ರಿಗೆ ತಿಂಡಿ ತಿನ್ನಿ ಅಂತ ಕರೆದೆ ನಾನು ಪೇಂಟ್ ಮಾಡೋರಿಗೆ. ಇಲ್ಲ ಅಕ್ಕ ನಂದು ತಿಂಡಿ ಆಗಿದೆ ಅಂತ ಹೇಳಿದ್ರು. ಸರಿ ಆಗಾಯಿತು ಅಂತ ಹೇಳಿ ಎಲ್ರಿಗೂ ಸೇರಿಸಿ ಟೀ ಮಾಡೋಣ ಅಂತ ಟೀ ಮಾಡ್ತಾಯಿದ್ದೀನಿ. ನಮ್ಮ ಮನೆಗೆ ಯಾರೇ ಬರಲಿ, ನಾ ತಿಂಡಿ ಊಟ ಟೀ ಯಾವಾಗಲೂ ಮಿಸ್ ಮಾಡೋದೇ ಇಲ್ಲ. ಅವ್ರು ಕೇಳದೇ ಇರಲಿ, ನಾನೇ ತೊಗೊಂಡೋಗಿ ಫಸ್ಟ್ ಸರ್ವ್ ಮಾಡಿರ್ತೀನಿ. ಸರಿ ಆಯ್ತಾ ನೋಡು ಸಕ್ಕರೆ. ತಗೊಳ್ಳೋ ನೀನು. ಟೀ ಕುಡ್ದ್ಬಿಟ್ಟು ಮಾಡಿ. ಆ ಕಡೆಗೆ ಒಂಚೂರು ಅರ್ದ್ಬಿಟ್ಟು ಹಾಕ್ಕೊಡ್ಬೇಕಿತ್ತು ಪೇಪರು, ನೆಲಕ್ಕೆ ಪೇಪರ್. ಹೌದಾ? ಬಟ್ಟೆ ಕೊಡ್ಲಾ ಅಣ್ಣ? ಬಟ್ಟೆ ಕೊಡ್ಲಾ? ಹ್ಞೂ ಸರಿ, ಕುಡಿದ್ಬಿಟ್ಟು ಮಾಡಿ. ನೀನು ಊರಿಂದ ಬರೋ ದಿವಸ ಅವತ್ತು ತಿಂಡಿ ಇತ್ತಲ್ಲ, ತಿಂಡಿ ಶಾವಿಗೆ ಉಪ್ಪಿಟ್ಟು ಇತ್ತಲ್ಲ, ನೀನು ಶಾವಿಗೆ ಬಾತು ವಡೆ ತೊಗೊಂಡದ್ದಲ್ಲ, ಅವತ್ತು ಬಂದಿದ್ದ. ಬಟ್ಟೆಗಳೆಲ್ಲ ಒಗದಿ ಸುಸ್ತಾಗಿ ತಾನೇ ಇನ್ನೂ ಎತ್ಕೊ ಬಂದಿರಲಿಲ್ಲ ಬಟ್ಟೆಗಳನ್ನ. 5 ನಿಮಿಷ ಕೂತಿದ್ದೆ. ಮೇಡಮ್ರೇ ಕೇಳೋ, ಕಾಫಿ ಕೊಡಲ್ವಾ, ಟೀ ಕೊಡಲ್ವಾ, ಶಾವಿಗೆ ಉಪ್ಪಿಟ್ಟು ನಂಗೆ ಕೊಡಲ್ವಾ? ನಾನು ಮೊಬೈಲಲ್ಲಿ ನೋಡಿದೆ, ಶಾವಿಗೆ ಬಾತ್ ಮಾಡಿದ್ರಿ ಕೊಡಲ್ವಾ ಅನ್ಕೊಂಡು ಬಂದ. ಯದು ಪಾಪು ಬೇರೆ ಬಂದಿದ್ದ. ನನಗೆ ಸೀರೆಗಳು ಎಲ್ಲ ಸೀರೆ ಒಗೆದ್ಬಿಟ್ಟಿದ್ದೀನಿ, ಸುಸ್ತಾಗೋಗೈತೆ.
ಆ ಮೇಲ್ಗಡೆಯಿಂದ 3 ಫ್ಲೋರ್ ಮೇಲ್ಗಡೆ ಹತ್ಕೊಂಡು ಎತ್ತದು ಇಳ್ಕೋದು ಎತ್ತದು ಮಂಡಿ ಹೆಗರೋಗ್ಬಿಟ್ಟೈತೆ. ನನ್ನ ಕಷ್ಟ ನನಗೆ ಗೊತ್ತು, ಅನುಭವಿಸ್ತವ್ರಿಗೆ. ಸುಸ್ತಾಗಿ ಕೂತ್ಕೊಂಡು ಆಗ್ತಾನೆ ಹೊಟ್ಟೆ ಹಸ್ಬಿಟ್ಟೈತೆ ಫುಲ್ಲು, ತಿನ್ನೋಕ್ಕೂ ಆಯ್ತಾಯಿಲ್ಲ. ಒಂದು ಲೋಟ ಬಿಸಿನೀರು ಕುಡ್ದೈತೆ ವಾಂತಿ ಬಂದಂಗೆ ಬೇರೆ ಆಯ್ತೈತೆ. 3 ಗಂಟೆಲಿ ಎದ್ದಿರೋದು, 12 ಗಂಟೆ ಆಗೈತೆ, ಅಳಿಸೊತ್ತಂಗೆ ಆಯ್ತೈತೆ, ತಲೆಗೆ ಜೋರು ಅಂತೈತೆ. ಮಾತಾಡಿಸ್ಲಿಲ್ಲ, ಒಂದು ಮಾತು ಮಾತಾಡಿಸ್ಲಿಲ್ಲ. ನಾನು ಒಂದು ಮಾತಾರ ಮಾತಾಡಿದ್ರೆ ಹೇಳ್ಕೊಡ್ತೀನಿ. ನಾನು ಒಂದು ಲೋಟ ಕಾಫಿ ಕೊಟ್ಬಿಟ್ಟಿದ್ರು ಇರೋನೇನು. ಅವ್ನು ಮಾಡಿರೋದಕ್ಕೆ ಸಖತ್ ಬೇಜಾರಾಗೈತೆ ಈ ಸತಿ ಅಂತೂ. ಅಪ್ಪಾಜಿ ಅಂತ ಬಾಯಿ ತುಂಬ ಕರೀತಿ. ಅವ್ರು ಯಾವತ್ತಿದ್ರು ಅಪ್ಪಾಜಿನೇ ಅಲ್ಲ ಹೇಳಿದ್ದು. ನಮ್ಗೆ ಆಗದಿದ್ದವ್ರ ಜೊತೆ ಹೋಗಿ ನಮ್ಮ ಬಗ್ಗೆನೇ ಮಾತಾಡಿದ್ರೆ ಯಾರು ತಾನೇ ಸಹಿಸ್ಕೊತಾರೆ? ಮಾತಾಡೋದು ಹೆಂಗಾರ ಮಾತಾಡಲಿ, ಫೋನ್ ಮಾಡ್ಬಿಟ್ಟು ಮಡಿಕೊಂಡ್ರೆ ನಮಗೆ ಕೇಳಿಸಲ್ವಾ? ಅಪ್ಪಾಜಿ ಇನ್ನು ಮುಂದೆ ಮಾತಾಡ್ಬಿಡ್ಲಿ ಅಂದ್ಬಿಡ್ಲಿ, ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ನಾನು ಯಾವ ಥರ ಇಂಚರ್ ಮಾತಾಡೋದು ನೀನು ನೋಡಿದೀಯಾ ಅಲ್ವಾ ಅಂತ ಬೇಜಾರಾಯ್ತ. ಕೂತಿದ್ದ 10 ನಿಮಿಷ ಕಾಫಿ ಕುಡಿ ಅಂದ, ನಾನೇನು ಮಾತಾಡಿಸ್ಲಿಲ್ಲ. ಫೋನ್ ಮಾಡ್ಬಿಟ್ಟು ನಮ್ಗೆ ಆಗದೆ ಇದ್ದವ್ರ ಜೊತೆನೇ ಹಿಂಗೆ ಹಂಗಂದ್ರು ಹಿಂಗಂದ್ರು ಅಂತೋಳು ಇಂತೋಳು ಅಂದರೆ ಅಯ್ಯೋ ಭಗವಾನ್. ಎದು ಪಾಪು ಏ ಗಾಂಧಿ ಎಲ್ಲೋಗಿದ್ದೆ ಸಾಯಕ್ಕೆ ಅಂದ. ಹಂಗು ನಾನು ಮೇಡಮರೇ ಅನ್ಕ ಬಂದೇಟ್ಕೆ ಓ ಸಾಯ್ಲಿಲ್ವಾ ಇನ್ನೂ ಬದುಕಿದ್ದೀರಲ್ಲ ಅನ್ನಲ್ಲ, ಯಾವಾಗಲೂ ಅಂತಿರ್ತೀನಲ್ಲ ಹಂಗೆ ಅನ್ನಲ್ಲ. ಅದನ್ನ ಎದು ಪಾಪು ಏನಿ ಗಾಂಧಿ ಸಾಯಿಲ್ವಾ ಇನ್ನೂ ಬಕ್ಕಿದ್ದೀರಾ ಅಂದ. ಎದು ಪಾಪು ಕೇಳಿಸ್ಕೊಂಡು ನಿಂತ್ಕೊಳ್ಳಿಲ್ಲ, ಹೊಂಟೋದ, ಮಾತು ಆಡಲಿಲ್ಲ. ನಿಮ್ಮ ಅಣ್ಣ ಫೋನ್ ಮಾಡೋರು ಗಾಂಧಿ ಬಂದವನಲ್ಲಿ ಗಾಂಧಿ ಬಂದವನಲ್ಲ, ಏನಕ್ಕೆ ಅವನು ಒಡಗರ ಕಟ್ಕೊಳಕ್ಕ ನೀನು ಒಂದೇ ನೋಡು ಕಟ್ಕಂತ ಕಟ್ ಮಾಡ್ಬಿಟ್ರು. ಒಂದು ಮಾತಾಡಿಸ್ಲಿಲ್ಲ, ಸಿಟ್ಟು ಬಂದಿತ್ತು. 2 ಕೊಡವೆ ಅಂಡಕ್ಕೆ ಹಾಕೊಂಡ್ವಿ. ಅವ್ನು ಮಾತಾಡ್ರೆ ನನ್ನ ಲೈಫಲ್ಲೂ ಮರೆಯಲ್ಲ ಕಣ ಅಂತ ಮಾತಾಡವನೆ, ಅವನೇ ಅನುಭವಿಸ್ತಾನೆ. ಕೋಟೆ ನೀನು ಯಾರು? ನಾವು ಪೇಂಟ್ ಮಾಡ್ತಾ ಇದೀವಿ. ಪೇಂಟ್ ಎಲ್ಲೋದು ಯಾರಿದು? ಹಾಂ ನೋಡು, ಪೇಂಟ್ ಮಾಡ್ತಾವ್ರೆ ಬಬ್ಬಕ್ಕ ರೂಮ್ಗೆ. ಅಂಕಲ್ ಮಾಮ ಯಾರು? ನಮ್ಮಮ್ಮ ನಿಮ್ಮಮ್ಮ. ನಮ್ಮಮ್ಮ ಇದು ನಿಮ್ಮಮ್ಮ ಇದು. ಕೋತಿ ಮರಿ ಬಂದೈತ ಮನೆಗೆ. ಅನಿಮಲ್ಸ್ ನೋಡ್ತೀನಿ. ಪಪ್ಪಿ ಕೊಡ ಆಂಟಿಗೆ, ಕಿಸಿ ಕೊಡ ಆಂಟಿಗೆ. ಲವ್ ಯು. ಅನಿಮಲ್ಸ್ ನೋಡ್ತೀನಿ. ಇಲ್ಲಿ ಕುತ್ಕೊಳ್ಳಪ್ಪ ಕೆಳಗಡೆ ಅಂದ್ರು ಕೇಳಲಿಲ್ಲ. ಎಲ್ಲ ಸುರಿದ್ಬಿಟ್ಟ ಕ್ಲಿಪ್ನ. ತಿರ್ಗಾ ಚೀಲ ಬಿಸಾಕ್ತ. ನಾನು 3 ಸಲ ಮೇಲ್ ಫ್ಲೋರ್ಗೆ ಹತ್ತದೆ, 3 ಫ್ಲೋರ್ ಸುಸು ಮಾಡ್ತೀನಿ ಅಂತಾನೆ, ಕಕ್ಕ ಮಾಡ್ತೀನಿ ಅಂತಾನೆ, ಚಡ್ಡಿ ಬಿಚ್ಕೊಂಡು ತಾರಸಿ ಮೇಲೆ ಕುತ್ಕೊತಾನೆ. ನೀನು ವಾಶ್ರೂಮ್ ಕರ್ಕೊಂಬಂದು ಬಾತ್ರೂಮಿಗೆ ಕೂರಿಸಿದ್ರೆ ನಾನು ಅಲ್ಲೇ ಮಾಡಬೇಕು ಅಂತಾನೆ, ಕರ್ಕೊಂಡು ಹೊತ್ತು ಮ್ಯಾಕೆ ಅಂತಾನೆ. ಇವನ ಜೊತೆ ಆಡಿ ಸುಸ್ತಾಗೋಯ್ತು ಅವತ್ತು ನನಗೆ. ಗಾಂಧಿ ಎಲ್ಲೋದ? ಗಾಂಧಿ ಎಲ್ಗೋದ? ಗೋಡನ್ಗೆ ಯಾಕೋದ ಅವನು? ಎಲ್ಗೋದ? ಗಾಂಧಿ ಬಂದಿದ್ನಲ್ಲ, ಕೋಟೆ ಇಲ್ಲ ಅವನೇ. ಗಾಂಧಿ ಎಲ್ಗೋದ? ಆಫೀಸು ಗುದ್ದು ಬಿಡ್ತೇನೆ, ಕೂಯ್ದು ಬಿಡ್ತೇನೆ. ಕೊತ್ತಂಬರಿ ಬೀಜ ದೊಡವ ದ್ವಾಸೆ ಕೊಡು. ಹಾಡು ಹೇಳ್ತಾವನೆ. ಚಿಕ್ಕವ ಚಕ್ಲಿ ಕೊಡು. ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ. ಹೇಳು ನಿಮ್ಮ ಅಪ್ಪನಿಗೆ ಹಂಗಂತ. ಗಿಲ್ಲಿ ಏನೇನು ದಬ್ಬಾಕಿದೀಯಾ ಇಲ್ಲಿ? ಏನ್ ದಬ್ಬಾಕಿದೀಯಾ? ಬಕೆಟ್ ದಬ್ಬಾಕಿದ್ದೀನಿ. ಏನು ತಿನ್ಕೋ, ಲಾಲಿಪಾಪ್ ತಿನ್ಕೋ. ಯದು ಪಾಪು ನಮ್ಮ ಜೊತೆ ಇದ್ದರೆ ನನಗೆ ಕೆಲಸ ಮಾಡ್ದಂಗೂ ಒಂದ್ಸಲ ಟಯರ್ಡು ಆಗಲ್ಲ. ಅವ್ರ ಪಾಡಿಗೆ ಅವರು ರೂಮೆಲ್ಲ ಪೇಂಟ್ ಮಾಡ್ತಾಯಿದ್ರು. ನನ್ನ ಪಾಡಿಗೆ ನಾನು ಅವ್ರಿಗೆ ಏನೇನು ಮಾಡಬೇಕು, ಎತ್ಕೊಡ್ಬೇಕು ಅದನ್ನೆಲ್ಲ ಮಾಡಿಕೊಂಡು ಯೂಟ್ಯೂಬಲ್ಲಿ ಸಾಂಗ್ ಹಾಕ್ಕೊಂಡು ಪಾಪು ಜೊತೆ ಡ್ಯಾನ್ಸ್ ಮಾಡಿಕೊಂಡು ನಿಜಕ್ಕೂ ನನಗೆ ಟೈಮ್ ಪಾಸ್ ಹೆಂಗಾಗುತ್ತೆ ಅಂತಲೇ ಗೊತ್ತಿಲ್ಲ. ರೂಮ್ದೆಲ್ಲ ಮುಗೀತು. ಇವಾಗ ಈ ಕಡೆ ಸೈಡ್ ಪ್ಯಾಸೇಜ್ ಏನಿದೆ ಕಬೋರ್ಡ್ದು ಅದನ್ನೆಲ್ಲ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾನು ಕೆಳಗಡೆ ಪೇಪರೆಲ್ಲ ಹಾಕ್ಕೊಟ್ಟಿದ್ವಿ, ನಿಧಾನಕ್ಕೆ ಮಾಡಿ ಟೆನ್ಷನ್ ಮಾಡ್ಕೋಬೇಡಿ ಅಂತ.
ಯಾವುದೇ ಕೆಲಸ ಆದರೂ ಏನೇ ಆದರೂ ನಾವು ಅಂದಷ್ಟು ಈಸಿ ಯಾವುದೂ ಅಲ್ಲ. ಪಾಪ ಬೇರೆಯವ್ರನ್ನ ನೋಡಿ ನಾವು ಅವ್ರ ಥರ ಇಲ್ವಲ್ಲ ಇವ್ರ ಥರ ಇಲ್ವಲ್ಲ ಅಂತ ಕಂಪೇರ್ ಮಾಡ್ಕೊಳ್ಳೋದನ್ನ ಬಿಟ್ಟು ನಮಗಿಂತ ಕೆಳಗಡೆ ಇರೋರನ್ನ ನೋಡಿ ನಾವು ಸಮಾಧಾನ ಮಾಡ್ಕೋಬೇಕು. ಪ್ರತಿ ಸಲ ಸತೀಶ್ ನನಗೆ ಮಾತನ್ನ ಹೇಳ್ತಿರ್ತಾರೆ. ಸೊ 100ಕ್ಕೆ 1000 ಪಾಲು ಸತ್ಯ ಅದು. ನಾವು ನಮಗಿಂತ ದೊಡ್ಡವ್ರನ್ನ ನೋಡಿ ನಾವು ಕಂಪೇರ್ ಮಾಡ್ಕೊಳ್ಳೋ ಬದಲು ನಮಗಿಂತ ಈ ಥರ ಚಿಕ್ಕವ್ರನ್ನ ಮೀನ್ಸ್ ಅಂದರೆ ಚಿಕ್ಕವರು ಅಂದರೆ ವಯಸ್ಸಲ್ಲಿ ಚಿಕ್ಕವರು ಅಂತಲ್ಲ, ಅವ್ರನ್ನ ನೋಡಿ ಅಯ್ಯೋ ಅವರು ಎಷ್ಟು ಕಷ್ಟಪಡ್ತಾರೆ, ನಮ್ಗೆ ಭಗವಂತ ಹಿಂಗಾದರೂ ಇಟ್ಟಿದ್ದೀನಲ್ಲ ಅಂತ ನೋಡಿ ಸಮಾಧಾನ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಹೀಗೆ ಮಾಡ್ತಾ ಮಾಡ್ತಾ ಕೆಲಸ ಕೂಡ ಮಾಡಿಕೊಂಡೆ. ಬೇಳೆ ಸಾರು, ಬೇಳೆ ತರಕಾರಿ, ಸೀಮೆ ಬದನೆಕಾಯಿ, ನುಗ್ಗೆಕಾಯಿ ಎಲ್ಲ ಹಾಕಿ ಸಾಂಬಾರು ಕೂಡ ಮಾಡಿಕೊಂಡೆ. ಸತೀಶು ಸಾಮಾನು ತರಕ್ಕೆ ಹೋಗಿದ್ರು ಮಾರ್ಕೆಟ್ಗೆ. ಸತೀಶ್ ಇರಲಿಲ್ಲ. ನನಗೆ ಎತ್ಕೊಡೋಕ್ಕೆ ಹೇಳ್ಕೊಡೋಕ್ಕೆ ಒಂದು ಹುಡುಗ, ಕೋಟೆ ಅಂತ ಕರಿತೀವಿ, ಅವನ ಹೆಸರು ಮಹೇಶ್ ಅಂತ. ಅದ್ರ ಜೊತೆ ಸ್ವಲ್ಪ ದಾಲ್ ಕೂಡ ಇತ್ತು, ಬಿಸಿ ರೈಸ್ ಮಾಡಿದೆ. ಮುದ್ದೆ ಮಾಡೋಣ ಅಂತ, ಅವ್ರನ್ನ ಮುದ್ದೆ ತಿಂತೀರಾ ಅಂತ ಕೇಳ್ತಾ ಇದ್ದೆ ಪೇಂಟ್ ಮಾಡೋರನ್ನ, ಅವ್ರಿಗೂ ಊಟಕ್ಕೆ ಕೊಡೋಣ ಅಂತ. ಸೊ ಅವರು ಬೆಳಗ್ಗೆ ತಿಂಡಿ ಇಲ್ಲ ಅಕ್ಕ ನಾನು 8 ಗಂಟೆಗೆ ತಿಂದು ಬಂದಿದ್ದೀನಿ, ತಿಂದಿಲ್ಲ ಅಂದಿದ್ದೆ ತಿಂತಿದ್ದೆ ನಿಮ್ಮ ಮನೇಲಿ ಅಂತ ಹೇಳಿದ್ರು. ಸೊ ಸಾಂಬಾರು ಕೂಡ ಆಯಿತು, ಕಡಿಮೆ ಮಾಡಿಟ್ಬಿಟ್ಟು ಇವಾಗ ನೆಂಚ್ಕೊಳ್ಳೋಕ್ಕೆ ಒಂಚೂರು ಹಪ್ಪಳ ಹಾಕೋಣ ಅಂತ ಹಪ್ಪಳ ಹಾಕ್ತಾಯಿದ್ದೀನಿ. ಬೋಂಡ ಏನಾದರೂ ಮಾಡ್ಬೋದಿತ್ತು, ಬಟ್ ನಮ್ಮನೆ ಸೂತ್ಕೋದ ಮನೇಲಿ ಅವ್ರು ತಿಂತಾರೋ ಇಲ್ವೋ ಅದು ನನಗೆ ಗೊತ್ತಿರಲಿಲ್ಲ. ಸೊ ನೋಡಿ ಎಲ್ಲ ಫ್ರಿಜ್ಜು ಆ ಥರದ್ದೆಲ್ಲ ನಾವು ಮಧ್ಯ ಎಳೆದ್ಬಿಟ್ರೆ ಸುತ್ತ ಗೋಡೆಗಳನ್ನ ಅವರು ನೀಟಾಗಿ ಹೊಡ್ಕೊಂಬರ್ತಾರೆ. ಮಧ್ಯಾಹ್ನ ನೋಡ್ತಾ ಮಧ್ಯಾಹ್ನ ಕೂಡ ಆಯಿತು. ನಮ್ಮ ಹುಡುಗನಿಗೆ ಸತೀಶ್ಗೆ ಎಲ್ರಿಗೂ ಊಟಕ್ಕೆ ಕೊಟ್ಟೆ. ಅವ್ರಿಗೂ ಅವ್ರಿಗೂ ಕೂಡ ಊಟಕ್ಕೆ ಕರಿತಾಯಿದ್ದೆ. ಅವ್ರು ಕೈಕಾಲು ತೊಳ್ಕೊಂಬರ್ತೀನಿ ಅಕ್ಕ ಅಂತ. ಅವ್ರು ಕೈಕಾಲು ತೊಳೆಯೋಕ್ಕೆ ಅಂದರೆ ಪೇಂಟ್ ಎಲ್ಲ ಆಗಿರುತ್ತಲ್ವ, ತುಂಬ ಲೇಟ್ ಆಗುತ್ತೆ. ಕಡೆ ತೊಳ್ಕೊಂಬನ್ನಿ, ಕೈಕಾಲೆಲ್ಲ ತೊಳ್ಕೊಂಬಂದ್ರಾ? ನೀವು ಮುದ್ದೆ ತಿನ್ನಲ್ಲ ಅಲ್ವಾ? ಮುದ್ದೆ ತಿನ್ನಲ್ವಾ ನೀವು? ಆಯ್ತಾಯ್ತು, ತೊಳ್ಕೊಳ್ಳಿ. ಆಯ್ತು, ತೊಳಿ, ತಟ್ಟೆ ತೊಳ್ಕೊಳ್ಳಿ. ನಾನು ನೀವು ತಿಂತೀರೇನೋ ಅಂತ ಮುದ್ದೆ ಮಾಡಿದೆ. ಆಯ್ತಾಯ್ತು, ಅನ್ನನೇ ಹಾಕ್ಕೊಡ್ತೀನಿ. ಉಪ್ಪಿನಕಾಯಿ ಬೇಕಾದರೆ ಕೇಳಿ, ಹಾಕ್ಕೊಡ್ತೀನಿ. ಬೇಕಾ ಉಪ್ಪಿನಕಾಯಿ? ಐತೆ ಹೇಳಿ. ಆಯ್ತೇನಾ? ಅನ್ನ ಹಾಕ್ಲಾ? ಇನ್ನೂ ಬೇಗ ಆಮೇಲೆ ನೋಡುವೆ. ನಾನು ಊಟ ಮಾಡಲಿಲ್ಲ, ಸ್ವಲ್ಪ ಟೀ ಕುಡಿದ್ಬಿಟ್ಟಿದ್ದೆ, ನಂಗೆ ಹೊಟ್ಟೆ ಹಸಿವಿರಲಿಲ್ಲ. ಸ್ವಲ್ಪ ಹೊತ್ತೆಲ್ಲ ಕೂತಿದ್ದು ಒಂದು 5-10 ನಿಮಿಷ. ಈಗ ಮತ್ತೆ ಅಡುಗೆ ಮನೆ ಸುತ್ತ ಟೈಲ್ಸ್ ಇರೋದ್ರಿಂದ ಮೇಲ್ಗಡೆ ಎಲ್ ಶೇಪ್ ಅಷ್ಟೇ ಅಡುಗೆ ಮನೆ ಇರೋದು ನಮ್ಮದು. ಮಧ್ಯ ಕೆಳಗಡೆ ಆಯಿಲ್ ರೆಡ್ನ ಹೊಡೆದಿದ್ದಾರೆ. ಸೊ ನಾನು ಆಗಲೇ ಹೇಳಿದಾಗ ಈ ಮನೆ ವಿಚಿತ್ರವಾಗಿ ಕಟ್ಬಿಟ್ಟಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಅನ್ನೋಕ್ಕಾಗಲ್ಲ, ಅನ್ಭವಿಸೋಕ್ಕಾಗಲ್ಲ. ಬಟ್ ಅನುಭವಿಸ್ಲೇಬೇಕು, ಅನುಭವಿಸ್ತಾ ಇದ್ದೀವಿ, ಏನೂ ಮಾಡೋಕ್ಕಾಗಲ್ಲ. ಹೊಟ್ಟೋದ್ನಾ ಕೋಟೆ? ಒಂಚೂರು ಏನೋ ಕರಿತವ್ರು ನೋಡಪ್ಪ, ಹಿಡ್ಕೋಬೇಕಣ್ಣ. ನನಗೆ ಜ್ವರ ಬಂದಂಗೆ ಆಗ್ತಾಯಿತ್ತು, ಸುಸ್ತಾಗ್ತಾಯಿತ್ತು, ತುಂಬ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಅವ್ರಿಗೆ ಮಧ್ಯಾಹ್ನ ಟೀ ಕೂಡ ಮಾಡಿಕೊಟ್ಟೆ. ಇವಾಗ ಮಧ್ಯಾಹ್ನ ಹೊಡಿತಾ ಇದ್ದಾರೆ. ಕುಡ್ಕೊಂಡು ಮಾಡಿ. ತಲೆ ನೋವು ಬಂದ್ಬಿಡ್ತು ನನಗೆ, ಯಾಕೋ ಇವತ್ತು ಸಿಕ್ಕಾಬಿಟ್ಟೆ. ಈ ಕಡೆ ಸೈಡ್ದೆಲ್ಲ ಕೆಲಸ ಮುಗೀತಲ್ವ. ಸೊ ಹಾಗಾಗಿ ನೀಟಾಗಿ ಎಲ್ಲ ಒಂದು ಕಡೆಯಿಂದ ಕಸ ಹೊಡೆದ್ಬಿಟ್ಟು ಈ ಕಡೆಯಿಂದ ನೀಟಾಗಿ ಎಲ್ಲ ಮಾಪ್ ಮಾಡ್ಕೊಂಬಿಟ್ಟು ಅದರ ಜಾಗಕ್ಕೆ ಅದನ್ನು ಎಳೆದು ಇಟ್ಬಿಡೋಣ ಅಂತ ಎಲ್ಲ ಸೆಕ್ರಿಗೇಟ್ ಮಾಡಿ ಇಟ್ಬಿಟ್ಟೆ. ನೋಡಿ ಎದು ಪಾಪು ಮತ್ತೆ ಬಂದಿದ್ದಾನೆ. ಸೊ ಅವ್ರ ಸತೀಶ್ ಮಾಮನ ಜೊತೆ ಕೂತ್ಕೊಂಡು ಫೋನ್ ನೋಡ್ತಾ ಇದ್ದಾನೆ. ಸತೀಶ್ ಅಂತೂ ವಿಕ್ಕಿ ಬಬ್ಬನು ಈ ರೀತಿ ಕೂರಿಸ್ಕೊಂಡು ಫೋನ್ ತೋರಿಸೋದು, ಎತ್ಕೊಳ್ಳೋದು, ಈ ಥರ ಎಲ್ಲ ಮಾಡಿದ್ದು ನಮಗೆ ನೆನಪೇ ಇಲ್ಲ. ಸೊ ನಾನು ಇದನ್ನೆಲ್ಲ ತೊಳ್ಕೊತಾ ಇದ್ದೀನಿ, ಯಾಕಂದರೆ ಮೇಲ್ಗಡೆದೆಲ್ಲ ತೆಗೆದಿಟ್ಟಿದ್ದೆ ಅಲ್ವಾ, ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಇಟ್ಬಿಡೋಣ ಅಂತ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾಯಿದ್ದಾರೆ, ನನ್ನ ಪಾಡಿಗೆ ನಾನು ನನ್ನ ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಈ ಕಡೆ ಇದಿಷ್ಟು ಅರ್ಧ ಹಾಲೆಲ್ಲ ಕ್ಲೀನ್ ಮಾಡಿದೆ. ಇನ್ನೇನಿದ್ರು ಈ ಕಡೆದಷ್ಟೇ ಬ್ಯಾಲೆನ್ಸ್ ಇರೋವಂಥದ್ದು. ಪಾಪ ಅವರು ಒಬ್ಬರೇ ಬೆಳಗ್ಗೆಯಿಂದ ಮಾಡ್ತಾನೇ ಇದ್ದಾರೆ, ಬಟ್ ಕೆಲಸ ಮುಗಿತಾನೇ ಇಲ್ಲ. ಸೊ ಹಾಗೇನೆ, ಸೊ ಕೆಲಸ ತಡೆಯುತ್ತೆ ಅಂತಲೇ ಹೇಳ್ಬೋದು. ನಾನು ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ಕೋತಾ ಇದ್ದೆ, ಯಾಕಂದರೆ ಬೆಳಗ್ಗೆ ತಲೆ ಸ್ನಾನ ಮಾಡಿದ್ದೆ ಅಲ್ವಾ, ಇದೆಲ್ಲ ಮಧ್ಯ ಹಾಲಲ್ಲಿ ಇಟ್ಟಿರ್ತೀನಲ್ವ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ, ತೊಳ್ಕೊಂಬಿಡೋಣ ಅಂತ ಹೇಳಿ ನನ್ನ ಪಾಡನ್ನ ಕೆಲಸ ಮಾಡ್ತಾಯಿದ್ದೆ. ಅವರು ಇವಾಗ ಈ ಕಡೆ ಸೈಡೆಲ್ಲ ದೇವ್ರ ಮನೆ ಸೀಲಿಂಗಿಗೆ ಹಾಕ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಕೋಟ್ ಹಾಕಿದ್ರು ಬೆಳಗ್ಗೆ, ಇನ್ನೊಂದು ಕೋಟ್ ಹಾಕ್ತೀನಿ ಅಂತ ಹೇಳಿ ಹಾಕ್ತಾಯಿದ್ದಾರೆ.
ಯಾಕಂದರೆ ದೀಪ ಹಚ್ತಾ ಇರ್ತೀನಿ, ಅದು ನೀಟಾಗಿ ಮಸಿ ಅದೆಲ್ಲ ಕವರ್ ಆಗೋದಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಒಣಬೇಕಲ್ಲ ಅದು ಹಾಂ ಚೆನ್ನಾಗಿ. ಹಾಂ ಹಾಂ ಅದು ಎಲ್ಲ ಮಸಿ ಇರ್ತಲ್ಲ ಎಲ್ಲ ಇದೆಲ್ಲ ಇರ್ತದೆ. ಹಾಂ ಸರಿ ಆಯಿತು. ಈ ಬೆಳಗ್ಗೆ ಚೆನ್ನಾಗಿ ಒಣಗಿರ್ತದಲ್ಲ, ಹಾಂ ಬೆಳಗ್ಗೆ ನಾನು ಕೋಟ್ ಹಾಕೊಡ್ತೇನೆ. ಸರಿ ಆಯ್ತು ಆಯ್ತು. ಅವರು 6:45 ಆಯಿತು. ಎಲ್ಲ ಕೆಲಸ ಮುಗಿಸಿ ಮನೆಗೆ ಹೊರಡೋ ಅಷ್ಟರಲ್ಲಿ ಟೈಮ್ ಇವಾಗ 7:10. ಸೊ ನಾನು ಇವಾಗ ಎಲ್ಲ ಕಸ ಗುಡಿಸ್ಕೊಂಡು ನೀಟಾಗಿ ಕೆಳಗಡೆ ಬಿದ್ದಿದ್ದಂಥ ಪೇಂಟ್ ಎಲ್ಲ ಉಜ್ಜಿ ತಿಕ್ಕಿ ಎಲ್ಲ ಒಂದ್ಸರಿ ಒರೆಸ್ಕೊಂಬಿಡೋಣ ಅಂತ ಒರೆಸ್ಕೊತಾ ಇದ್ದೀನಿ. ಇನ್ನೂ ಪೇಂಟ್ ಕೆಲಸ ಕಂಪ್ಲೀಟಾಗಿ ಮುಗ್ದಿಲ್ಲ. ನಾಳೆ ಬೆಳಗ್ಗೆನೂ ಬರ್ತೀನಿ ಅಕ್ಕ ಅಂತ ಹೇಳಿದ್ದಾರೆ. ಯಾಕೆಂದರೆ ಇನ್ನು ರೆಡ್ ಕಲರ್ದು ಆ ಥರದ್ದು ಮತ್ತು ದೇವ್ರ ಮನೆಗೆ ಇನ್ನೂ ಒಂದು ಕೌಟ್ ಹಾಕಬೇಕು. ಒಂದು ಮಟ್ಟಕ್ಕೆ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಬಟ್ ಇನ್ನೂ ಒಂದು ಟೈಮ್ ನಾಳೆ ಬೆಳಗ್ಗೆ ಬಂದು ಮಾಡ್ತೀನಿ ಅಂತ ದೇವ್ರ ಫೋಟೋಗೆಲ್ಲ ಮಡಿ ಬಟ್ಟೆನ ಮುಚ್ಚಿಟ್ಟಿದ್ದೀನಿ. ದೇವ್ರ ಫೋಟೋ ನನಗೆ ಒಂದು ಈ ಮಕ್ಕಳು ಗ್ಲಾಸು ಅದು ಇದು ಕೈಯಲ್ಲಿ ಮುಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ, ವಾರ್ ಮಾಡಿದ್ದೀನಿ, ಡೈನಿಂಗ್ ಟೇಬಲ್ ಆ ಕಡೆ ಸೈಡೆಲ್ಲ ಹೋಗಬೇಡಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಒಂದ್ಸಲಿ ಗುಡಿಸು ಒರೆಸಿ ಸ್ನಾನ ಮಾಡಿಬಿಡೋಣ ಇನ್ನೊಂದು ಟೈಮು ಅಂತ ಹೇಳಿ ನನ್ನ ಮಗನ ಟ್ಯೂಷನ್ ಕರ್ಕೊಂಡು ಬರೋಕ್ಕೆ ಬೇರೆ ಹೋಗಬೇಕು. ಸತೀಶ್ ಇರಲಿಲ್ಲ. ವಿಕ್ಕಿನ ಟ್ಯೂಷನ್ ಕರ್ಕೊಂಡು ಹೋಗ್ಬಿಟ್ಟು ಬಂದು ಸ್ನಾನ ಮಾಡಿಕೊಂಡು ಮೈ ತೊಳ್ಕೊಂಡು ಈಗ ಸ್ವಲ್ಪ ಚಾರುಗೆ ಓದಿಸ್ತಾ ಇದ್ದೀನಿ. ಏಕೆಂದರೆ ಟೆಸ್ಟ್ ನಡೀತಾ ಇದೆ ಅಂತ ನಾನು ನಿಮ್ಗೆ ಹೇಳಿದೆ FF4. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಕ್ವಶನ್ ಆನ್ಸರ್ಸ್ ಎಲ್ಲ ಕೇಳೋಣ ಅಂತ. ಕೆಲಸ ಅಂತ ಬರೀ ಕೆಲಸನೇ ಮಾಡ್ಕೊಂಡಿರೋಕ್ಕೂ ಆಗೋಲ್ಲ. ಮಕ್ಕಳ ಬಗ್ಗೆನೂ ಕೇರ್ ತೊಗೋಬೇಕು, ಅವ್ರಿಗೂ ಓದಿಸ್ಬೇಕು, ಬರೆಸ್ಬೇಕು, ಎಲ್ಲನೂ ಒಬ್ಬಳೇ ಮಾಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ಪೇಂಟ್ ಕೆಲಸ ಇನ್ನೂ ಮುಗ್ದಿರಲಿಲ್ಲ ಅಂತ ಹೇಳಿದೆ, ಬಟ್ ಕಣ್ಣಿಗೆ ಏನೋ ಆಗ್ಬಿಟ್ಟಿದೆ. ಆ ಕಣ್ಣು ನೋಡಿ ಸೈಜು, ಈ ಕಣ್ಣು ನೋಡಿ ಕಣ್ಣಲ್ಲಿ ನೀರು ಸುಮ್ಮನೆ ಬರ್ತಾನೇ ಇದೆ. ಎಡಗಡೆ ಕಣ್ಣು ಚೆನ್ನಾಗಿದೆ, ಬಲಗಡೆ ಕಣ್ಣು ಉರಿತಾ ಇದೆ, ಚುಚ್ಚುತ್ತಾ ಇದೆ, ನೀರು ಸುರಿತಾ ಇದೆ. ಏನಪ್ಪ ಆಯಿತು ಅಂತ ಅಂದ್ಬಿಟ್ಟು ಗಾಬರಿ ಆಗೋಗಿದ್ದೀನಿ. ನನಗೆ ಸ್ಮಾಲ್ ಸೈಜ್ ಆಗಿಬಿಟ್ಟಿದೆ ಕಣ್ಣು ಅಂತ ಅನ್ನಿಸ್ತಾ ಇದೆ. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿದ್ದೀನಿ, ಪೇಂಟ್ ಅವ್ರನ್ನ ಕಾಯ್ತಾ ಕೂತಿದ್ದೀನಿ. ಇನ್ನೂ ಪೇಂಟ್ ಅವ್ರು ಬಂದಿಲ್ಲ. ಮಕ್ಕಳು ಆಲ್ರೆಡಿ ಸ್ಕೂಲ್ಗೆ ಹೋಗಿದ್ದಾರೆ. ಎಲ್ಲ ಕ್ಲೀನ್ ಮಾಡಿದ್ರೆ ಮತ್ತೆ ಗಲೀಜು ಮಾಡ್ತಾರಲ್ಲ, ಅವ್ರು ಬಂದು ಒಟ್ಟಿಗೆ ಕೆಲಸ ಮುಗಿಸ್ಬಿಟ್ಟು ಹೋಗಲಿ ಅಂತ ಅವ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡು ಹೋಗ್ಬಿಟ್ಟು ಅಷ್ಟರಲ್ಲಿ ಬರ್ತಾರ ಅಂತ ಕೊನೆಗೆ ಬಂದರು. ಸೊ ಇನ್ನು ಬ್ಯಾಲೆನ್ಸ್ ಕೆಲಸ ಏನಿದೆ ಅದನ್ನು ಇವತ್ತು ಒಂದು ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ನಾನು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆದೆಲ್ಲ ಕಂಪ್ಲೀಟ್ ಆಯಿತು ನಿನ್ನೆ. ಸೊ ಅದಕ್ಕೋಸ್ಕರ ನಾನು ಈ ಕಡೆ ಎಲ್ಲ ತೊಳೆದು ಒರೆಸಿ ಗೊಂಬೆಗಳ ಟಾಯ್ಸ್ ಎಲ್ಲ ಸೆಕ್ರಿಗೇಟ್ ಮಾಡಿ ಜೋಡಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇನ್ನು ಈ ಕಡೆದು ಏನಿದೆ ರೆಡ್ ಇದಿಷ್ಟು ಬ್ಯಾಲೆನ್ಸ್ ಇದೆ. ಸೊ ಹಾಗಾಗಿ ಇವತ್ತು ಬರ್ತೀನಿ ಅಂತ ಇದ್ದಾರೆ. ಯಾಕೋ ನನಗೆ ಬೆಳಗ್ಗೆಯಿಂದ ಕಣ್ಣು ಫುಲ್ಲು ಉರಿ ಚುಚ್ಚುತ್ತಾ ಇದೆ. ಹೀಟ್ ಜಾಸ್ತಿ ಆಗಿದೆಯಾ, ಕಟ್ಕೊಂಬಿಟ್ಟಿತ್ತು ಬೆಳಗ್ಗೆ. ಇವಾಗ ಜಾಸ್ತಿ ಬಟ್ಟೆ ಒಗೆಯೋದು ನೀರಲ್ಲಿ, ಆಮೇಲೆ ಸರಿಗೆ ಎಣ್ಣೆ ಹಾಕಿಲ್ಲ ತಲೆಗೆ, ಕೈಯೆಲ್ಲ ಹಿಂಗಾಗಿದೆ. ಕೈ ಕಿತ್ಕೊಂಡು, ಕೈ ಕುಯ್ಕೊಂಡು, ಕೈಯೆಲ್ಲ ಗಾಯ ಮಾಡಿಕೊಂಡು ಈ ಜಾಸ್ತಿ ಕೆಲಸ ಮಾಡಿದ್ರೆ ನನ್ನ ಸ್ಕಿನ್ ಹಿಂಗಾಗ್ಬಿಡುತ್ತೆ, ಅಡ್ಗಲಜ್ಜಿ ಸ್ಕಿನ್ ಥರ. ಸೊ ಇದು ಒಂದು ಮುಗಿದ್ರೆ ನನಗೆ ಸಾಕಪ್ಪ ಅನ್ನಿಸ್ತಾ ಇದೆ. ಜೊತೆಗೆ ದೇವ್ರ ಮನೆಯದು ಇನ್ನೂ ಒಂದು ಕೋಟ್ ಹಾಕಬೇಕು. ಒಂದು ಕೋಟ್ ಹಾಕಿದ್ದಾರೆ, ಒಂದು ಕೋಟ್ ಹಾಕಬೇಕು. ನಾನು ಸ್ವಲ್ಪ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದು ಕವರ್ ಆಗಿಲ್ಲ, ದೀಪ ಹಚ್ಚಿ ಎಲ್ಲ ಮಸಿಯಾಗಿದೆ. ಸೊ ಫೈನಲಾಗಿ ಬಿಟ್ಟಿದ್ದೀನಿ. ಈ ದೇವ್ರ ಫೋಟೋಸ್ ಎಲ್ಲ ಮಡಿ ಬಟ್ಟೆ ಹಾಕಿ ಇಲ್ಲಿ ಎತ್ತಿಕ್ಕಿದ್ದೀನಿ. ಮಡಿ ಬಟ್ಟೆ ಮುಚ್ಚಿಬಿಟ್ಟು ಏನೂ ಮಾಡೋಕ್ಕಾಗಲ್ಲ, ಅವರು ಬಂದಾಗ ನಾ ಮಾಡಿಸ್ಕೋಬೇಕು. ಅಷ್ಟರಲ್ಲಿ ಅವರು ಕೂಡ ಬಂದವ್ರ ಕೆಲಸನ ಅವರು ಸ್ಟಾರ್ಟ್ ಮಾಡಿಕೊಂಡ್ರು. ಟೀ ಮಾಡ್ಕೊಳ್ತೀನಿ ತಿನ್ನಿ ಅಂತೆಲ್ಲ ಕರೆದೆ. ಹಾಂ ಸರಿ ಆಯಿತು. ತಿಂಡಿತೀನಿ, ಟೀ ಮಾಡ್ಲಾ? ಬೇಕಾ ಅವರು? ಯಾಕಂದ್ರೆ ಅದು ಪೈಂಟ್ ತರಿಸ್ಬಿಟ್ರೆ ರೆಡ್ ಕಲರ್ ಒಂದೆರಡು ತರಿಸ್ಬಿಡಿ, ಒಟ್ಟಿಗೆ ಕಲಿಸ್ಬಿಟ್ಟು ಇಟ್ಕೊಂಡ್ರೆ ಮೆಟ್ಲು ಮಾಡ್ಕೊಡ್ತೀನಿ. ಹೌದಾ, ತರಿಸ್ಕೊಡ್ತೀನಿ ನೋಡಿರಿ. ಅಲ್ಲ ತಗೋಬೇಕೇಳಿ. ಈಗ ಬೇಕಾ? ಕೋಟೆ ಕರಿತೀನಿ. ಕೆಳಗಡೆ ಕೆಲಸ ನಡೀತಾ ಇತ್ತು. ಇವತ್ತು 2-3 ಕಡೆ ಆರ್ಡ್ರ್ ಬೇರೆ ಇತ್ತು. ಸೊ ಸತೀಶು ಹುಡುಗರು ಎಲ್ಲ ಬ್ಯುಸಿಯಾಗಿದ್ದರು, ಕರೀತಾನೆ ಇದ್ದೆ.
ಸೊ ಯಾರೂ ಮೇಲೆ ಬರಲೇ ಇಲ್ಲ. ಅವರೇ ನಾನೇ ಹೋಗಿ ಇಸ್ಕೊಂಬರ್ತೀನಿ ಅಂತ ಹೇಳಿ ಪೇಂಟವ್ರು ಹೋದರು. ಸ್ವಲ್ಪ ತಣ್ಣೀರು ಹಾಕಿ ಮುಖ ತೊಳೆಯೋಣ ಅಂತ ತಣ್ಣೀರು ಹಾಕಿದ್ರೆ ಕಣ್ಣುರಿ ತುಂಬ ಜಾಸ್ತಿ ಆಗೋಯ್ತು. ನನಗೆ ತಡ್ಕೊಳೋಕ್ಕೆ ಆಗ್ತಾಯಿಲ್ಲ. ಕಣ್ಣಲ್ಲಿ ನೀರು ಸುರಿತಾ ಇದೆ, ಕೈ ನೋವು, ಯಪ್ಪ ಜ್ವರನೇ ಬಂತೇನೋ ಅನ್ನೋ ಥರ ಆಗ್ತಾಯಿದೆ ನನಗೆ. ಸೊ ನಿಜಕ್ಕೂ ಜ್ವರ ಬಂದಂಗೆ ಆಗ್ತಾಯಿತ್ತು. ನನ್ನ ಫೇಸ್ ಎಷ್ಟು ಟಯರ್ಡ್ ಆಗಿದೆ ಅಂತ ನೀವೇ ನೋಡ್ಬೋದು, ನಿಮಗೇನೇ ಗೊತ್ತಾಗತ್ತೆ. ಇವತ್ತು ನಾನು ತಿಂಡಿಗೆ ದಾಲ್ ಕಿಚಡಿ ರೆಸಿಪಿ ಮಾಡಿದ್ದೀನಿ. ಚಾರಿಗೂ ಆಗುತ್ತೆ, ನಮಗೂ ಆಗುತ್ತೆ ಅಂತ. ನಾನು ಅಡುಗೆ ಮನೆ ಫುಲ್ಲು ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಫಿಲ್ಟ್ರ್ ವಾಟ್ರ್ಗೆ ಚೇಂಜ್ ಮಾಡ್ತಾಯಿದ್ದೆ. ಇದು ಫಿಲ್ಟ್ರ್ ವಾಟ್ರ್ ಹಳೆ ನೀರು ಮನೆ ಒರೆಸೋಕ್ಕಾಗತ್ತೆ ಅಂತ ಇಲ್ಲಿ ಇಟ್ಟಿದ್ದೀನಿ. ಫಿಲ್ಟ್ರೆಲ್ಲ ತೊಳೆದು ಹೊಸ ನೀರು ತುಂಬಿಸಿದ್ದೀನಿ. ಸೊ ಮಕ್ಕಳೆಲ್ಲ ತಿಂದು ಸ್ಕೂಲ್ಗೆ ಹೋದರು. ಸ್ವಲ್ಪ ಅವ್ರು ತಿಂದಿದ್ದು ಪ್ಲೇಟ್ಸ್ ಮಾತ್ರ ಇದೆ. ಸೊ ಹೀಗಿದೆ. ಜೊತೆಗೆ ನಾನಿನ್ನು ತಿಂಡಿ ತಿಂದಿಲ್ಲ, ಸುಸ್ತಾಗ್ತಾಯಿದೆ. 10:30 ಇನ್ನೂ ಪೇಂಟ್ ಅವ್ರು ಬಂದಿಲ್ಲ. ನೋಡಿ ಎಷ್ಟೊತ್ತು ಮಾಡ್ತಾರೆ ಅಂತ. ಕಾಯ್ದು ಸಾಕಾಯಿತು. ಸ್ವಲ್ಪ ತಿಂಡಿ ತಿಂದ್ಬಿಡೋಣ, ಹೊಟ್ಟೆ ಹಸಿತಾಯಿದೆ, ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ. 10:30 ನೋಡಿ ಇನ್ನೂ ಬಂದಿಲ್ಲ. ಇದೆಲ್ಲ ಎತ್ತಿದ್ದೀನಿ. ಸತೀಶ್ಗೂ ಕೂಡ ತಿಂಡಿ ಕೆಳಗಡೆನೆ ತೊಗೊಂಡೋಗಿ ಕೊಟ್ಟು ಬಂದು ನಾನು ಕೂಡ ತಿಂಡಿ ತಿಂತಾಯಿದ್ದೀನಿ. ಪೇಂಟ್ ಇಸ್ಕೊಂಬರ್ತೀನಿ ಅಂತ ಹೋದವರು ಯಾಕೋ ಬಂದೇ ಇಲ್ಲ. ನನಗೆ ಗಾಬರಿ ಆಗ್ತಾಯಿತ್ತು ಬರ್ತಾರೋ ಇಲ್ವೋ ಅಂತ. ಸೊ ಫೈನಲಿ ಬಂದು ಅವ್ರ ಕೆಲಸನ ಅವರು ಸ್ಟಾರ್ಟ್ ಮಾಡಿಕೊಂಡ್ರು. ಯಾವುದೋ ಒಂದು ಪೇಂಟ್ ಬೇಕಾಗಿತ್ತಂತೆ, ಪೇಂಟ್ ಇಸ್ಕೊಂಬರೋಕ್ಕೆ ಅಂತ ಹೋಗಿದ್ರು. ಬಂದಾಗೆ 10:45 ಆಗೋಗಿತ್ತು ಅವರು. ಸೊ ಟೀ ಮಾಡ್ತಾಯಿದ್ದೀನಿ. ತಿನ್ನಿ ಅಂತ ಕರೆದೆ, ಬೇಡ ಟೀ ಕೊಡಿ ಅಂದರು. ಸೊ ಹಾಗಾಗಿ ಟೀ ಕೊಟ್ಬಿಡೋಣ, ಟೀ ಕುಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಲಿ ಅಂತ, ಬೇಗ ಮುಗಿಸ್ಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ತಗೊಳ್ಳಿ ಅಣ್ಣ, ಕುಡ್ಕೊಳ್ಳಿ, ಕುಡಿದ್ಬಿಟ್ಟು ಮಾಡಿ. ಯಾವುದೇ ಕೆಲಸ ಆದರೂ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ, ಗತ್ತಿರುತ್ತೆ, ಗೌರವ ಇರುತ್ತೆ. ಅವರಂಥವ್ರು ಇಂಥವ್ರು ಅಂತ ಯಾರನ್ನೇ ಆದರೂ ಡಿಗ್ರೇಡ್ ಆಗಿ ನೋಡೋಕೆ ಹೋಗಬೇಡಿ. ಸೊ ನಾನು ಯಾವತ್ತೂ ನೋಡಿಲ್ಲ, ನೀವು ನೋಡಬೇಡಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸೋ ಕಾಲ್ಡ್ ರಿಲೇಟಿವ್ಸೇ ಅಡುಗೆ ಸೌಟ್ ಹಿಡ್ಕೊಂಡು ನಿಂತಿರೋರಿಗೆ ಸತೀಶ್ ಶ್ವೇತಾನ ಮದುವೆ ಮಾಡಿಕೊಟ್ಟಿದ್ದೀರಾ ಅಂತ ತುಂಬ ಡಿಗ್ರೇಡ್ ಆಗಿ ಮಾತಾಡ್ತಿದ್ರು. ಅದಕ್ಕೋಸ್ಕರ ಹಾಯ್ ಮಾಡೋ, ಹೌ ಆರ್ ಯು, ಹೇಗಿದ್ದೀರಾ? ತಿಂಡಿ ಆಯ್ತಾ? ಊಟ ಆಯ್ತಾ? ಏನ್ ತಿಂದ್ರಿ? ಆಂಟಿ ಕೆಲಸ ಮಾಡ್ತಿದ್ದಾರೆ, ನಾನು ಗೊಂಬೆ ನೋಡ್ತಿದ್ದೀನಿ, ಅನಿಮಲ್ಸ್ ನೋಡ್ತಾ ಇದ್ದೀನಿ. ನೋಡಿ, ಇದು ಅವ್ನು ನೋಡ್ತಾ ಇರೋದು, ನಾನು ಕೆಲಸ ಮಾಡ್ತಾ ಇದ್ದೀನಿ. ಏನು ತಿಂದೆ ಯದಪ್ಪ? ಚಪಾತಿ, ಡೈಲಿ ಚಪಾತಿ ಅಲ್ವಾ? ಅವರು ಕೆಳಗಡೆ ಮೆಟ್ಲು ಹೊಡಿತಾ ಇದ್ದಾರೆ. ನಮ್ಮನೇಲಿ ಇವತ್ತು ತಿಂತೀಯಾ ದಾಲ್ ಕಿಚಡಿ ತಿಂತೀಯಾ? ನಾನು ಕೆಲಸ ಮಾಡ್ತಾಯಿದ್ದೀನಿ, ಗುಡಿಸಿ ಒರೆಸಿ. ಫಸ್ಟು ನಾನು ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಸಾಮಾನು ಜೋಡಿಸ್ಕೋಬೇಕು. ಸೊ ಬೇಳೆ ಒಬ್ಬಟ್ಟು ಮಾಡಿದ್ದಾರೆ ಕೆಳಗಡೆ, ಅವ್ರು ಪೇಂಟ್ ಹೊಡಿತಾ ಇದ್ದಾರಲ್ಲ, ಅವ್ರಿಗೆ ಒಂಚೂರು ಕೊಡೋಣ. ಒಬ್ಬಟ್ಟು ತಿಂತೀಯಪ್ಪ? ಕೊಡ್ತೀನಿ ಯಾರು, ತಗೊಳ್ಳಿ ಅಣ್ಣ, ತಿನ್ಕೊಂಡು ಮಾಡಿ. ಮತ್ತೆ ಮೇಲೆ ಬರ್ತೀರಾ? ಅಲ್ಲಿ ಕೆಳಗಡೆ ಇಟ್ಕೊಳ್ಳಿ, ಒಂದು ಪೇಪರ್ಗೆ ಹಾಕೊಂಡು ನಮ್ಮ ಹುಡುಗ ಕೊಡ್ತಾನೆ. ಊಟಕ್ಕೆ ತೊಗೊಂಡೊಟ್ಟೋಗಿದ್ದಾರೆ. ಕೋಟೆ ಅಲ್ಲಿ ಕೆಳಗಡೆ ನಮ್ಮ ಹುಡುಗನ ಹತ್ರ ಇಸ್ಕೊಳ್ಳಿ, ಕೊಡ್ತಾರೆ. ದಿವಾ ಸ್ವಲ್ಪ ಗೋಮೂತ್ರ ಎಲ್ಲ ಹಾಕ್ಕೊಂಡು, ಅರಿಶಿನ ಪುಡಿ ಹಾಕ್ಕೊಂಡು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ನೀಟಾಗಿ ನೆಲನ ಒರೆಸ್ಕೊತಾ ಇದ್ದೀನಿ. ಆಮೇಲಿಂದ ಡಿಪ್ ಕ್ಲೀನ್ ಮಾಡ್ಕೊತೀನಿ. ಸ್ವಲ್ಪ ಎಲ್ಲ ಪಾತ್ರೆ ಎಲ್ಲ ಮುಗೀತು ತೊಳೆದು. ಹಾಲಿನ ಪಾತ್ರೆ, ಒಂದು ಸ್ವಲ್ಪ ಹಾಲಿನ ಪಾತ್ರೆ ನೆನಿಬೇಕು. ಸೊ ಇದಿಷ್ಟು ಆಗಿದೆ. ಈಗ ಗೋಮೂತ್ರ ಹಾಕಿ, ಅರಿಶಿನ ಪುಡಿ ಹಾಕಿ ಫಸ್ಟು ದೇವ್ರ ಮನೇನ ಒರೆಸ್ಕೊಂಡ್ಬಿಡ್ತೀನಿ. ಆಮೇಲಿಂದ ನೀಟಾಗಿ ಫ್ರೆಶ್ ಅಪ್ ಆಗಿ ಡೀಪ್ ಕ್ಲೀನ್ ಮಾಡ್ತೀನಿ. ಯಾಕಂದರೆ ಪೇಂಟ್ ಬಿದ್ದಿದ್ದು ಕರೆ ಉಳ್ಕೊಂಬಿಡುತ್ತೆ. ಅಲ್ಲಿ ನೋಡಿ ಡಾಟ್ ನಿಮ್ಗೆ ಕಾಣ್ತಾ ಇದೆಯಾ? ವೈಟ್ ಟೈಲ್ಸ್ಗೆ ಆರೆಂಜ್ ಡಾಟ್ ಬಿದ್ದುಬಿಟ್ಟಿದೆ. ಅದನ್ನೆಲ್ಲ ಒರೆಸ್ಕೊತೀನಿ. ಆಮೇಲಿಂದ ಇನ್ನೂ 2-3 ಡೇಸ್ ಇದೆ ನಮಗೆ, 16 ಡೇಸ್ ಕಂಪ್ಲೀಟ್ ಆಗೋಕ್ಕೆ. ಆಮೇಲಿಂದ ನೀಟಾಗಿ ಇನ್ನೊಂದ್ಸಲಿ ಡೀಪ್ ಕ್ಲೀನ್ ಮಾಡ್ಕೊತೀನಿ. ಇದು ಗೋಮೂತ್ರ ಹಾಕಿದ್ದೀನಿ, ಅರಿಶಿನ ಪುಡಿ ಹಾಕಿದ್ದೀನಿ.
ನೋಡ್ತಾ ಸಂಜೆ ಆಗೋಯ್ತು. ಮನೆ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಮಲ್ಕೊಂಬಿಟ್ಟಿದ್ದೆ. ಜ್ವರ ಬಂದು ಮಲ್ಕೊಂಬಿಟ್ಟಿದ್ದೆ. ಸೊ ನನ್ನ ಮಕ್ಕಳು ಬಂದೇ ಬಿಟ್ಟರು ಸ್ಕೂಲಿಂದ. ನನ್ನ ಮಗ ಹಿಂದಿನ ದಿನವೇ ಹೇಳ್ತಾ ಇದ್ದ, ಮಮ್ಮಿ ನನಗೆ 2 ಪ್ರೈಸ್ ಬಂದಿದೆ, ನನಗೇನಾದರೂ ಟ್ರೀಟ್ ಕೊಡಿಸು ಅಂತ. ಸೊ ಚಾರುನಂತೂ ಎಲ್ಲೂ ಕರ್ಕೊಂಬರೋಕ್ಕಾಗಲ್ಲ, ಅವಳಿಗೇನೂ ಕೊಡ್ಸೋಕ್ಕಾಗಲ್ಲ. ಸೊ ನಾನು ನನ್ನ ಮಗ ಬಂದು ಅವ್ನಿಗೆ ಏನೇನು ಬೇಕು, ದಹಿಪುರಿ, ಮಸಾಲೆ ಪುರಿ, ಗೋಬಿ ಈ ಥರದ್ದೆಲ್ಲ ತಿನ್ಕೊಂಡು ಹೋಗೋಣ ಅಂತ. ಅವಳಿಗೆ ಗೊತ್ತಾದರೆ ಅಳ್ತಾಳೆ. ಅವಳು ಬರೀತಾ ಇದ್ಲು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರ್ತೀವಿ ಅಂತ. ಬಂದು ಪಾರ್ಟಿ ಮಾಡ್ತಾಯಿದ್ದೀವಿ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.